ಇವತ್ತಿನ ಈ ಭಾಗವತಂ ಚರ್ಚೆಯನ್ನ ನಾವು ಪರಮ ಪೂಜ್ಯ ಗೋಪಾಲಕೃಷ್ಣ ಗೋಸ್ವಾಮಿ ಅವರ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡೋಣ. ಅವರಿಗೋಸ್ಕರ ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹಾಗೆ ಮಹಾನ್ ವೈಷ್ಣವರಿಂದ ಕೇಳ್ಕೊಳ್ಳೋಣ, ನಿಮ್ಮಲ್ಲಿ ಭಕ್ತಿಯ ಸಾಗರನೇ ಇದೆ, ಅದರಲ್ಲಿ ಒಂದೇ ಒಂದು ತುಣುಕು, ಒಂದು ಬಿಂದುವನ್ನ ನಮಗೆಲ್ಲರಿಗೂ ನೀಡಿ ನಾವು ಕೂಡ ಭಕ್ತಿಯಲ್ಲಿ ಮುಂದುವರಿಯುವಂತೆ ಮಾಡಿ ಅಂತ ಕೇಳ್ಕೊಳ್ತಾ ನಾವು ಭಾಗವತಂನ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಸೊ ಇವತ್ತು ನಾವು ಚರ್ಚೆ ಮಾಡುವಂತಹ ಶ್ಲೋಕ ಭೀಷ್ಮ ಪಿತಾಮಹರ ಸ್ತುತಿಯಿಂದ ಕಡೆಯ ಶ್ಲೋಕ 42ನೇ ಶ್ಲೋಕ. ಆದ್ರೆ ನಾನು ಫಸ್ಟ್ ಇಂದ ಈ ಎಲ್ಲ ಶ್ಲೋಕಗಳನ್ನು ಒಂದ್ಸಲ ಓದ್ತಾ ಕಡೆಗೆ ಈ ಸಾರಾಂಶವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೇ. हे कृष्ण करुणा सिंधो दीनबंधो जगत्पते गोपेश गोपिका कांता राधा कांत नमस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नम ओं विष्णुपादाय कृष्ण प्रेष्ठाय भूतले श्रीमते भक्ति वेदांत स्वामिन्निति नामिने. नामस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देश तारिणे. नम ओं विष्णुपादाय कृष्ण प्रेष्ठाय भूतले श्रीमते जय पताक स्वामिनिति नामिने. नमो आचार्य पादाय निताय कृपा प्रदायिने गौरकत दामदाय नगर ग्राम तारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्णा कृष्ण हरे 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 राम 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 हरे हरे. ಭೀಷ್ಮನ ಸ್ತುತಿಯನ್ನ ನಾವು ಪ್ರಾರಂಭ ಮಾಡೋಣ. ಸೊ ನನ್ನ ಆಡಿಯೋ ವಿಡಿಯೋ ಎಲ್ಲ ಸರಿಯಾಗಿದ್ಯಾ ಸರ್? ಅದು ಕನ್ಫರ್ಮ್ ಮಾಡ್ತೀರಾ? ಹರೇ ಕೃಷ್ಣ. ಎಸ್ ಮಾತಾಜಿ, ಪರ್ಫೆಕ್ಟ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. श्री भीष्म उवाच इति मतिरुपकल्पिता वितृष्णा भगवती सात्वत पुंगवे विभूमि स्वसुखमुपगते क्वचिद् विहर्तुं प्रकृतिमुपेयुषि यद्भव प्रवाह. त्रिभुवन कमनं तमालवर्णं रविकर गौरवराम्बरं ददाने वपुरलककुलावृताननाब्जं विजय सखे रतिरस्तु मे नवद्या. युदितुरगरजो विधूम्र विश्व कचलुलित श्रमवार्यलंकृतास्ये मम निशित शरै विभिद्यमान त्वचि विलसत्कवचेस्तु कृष्ण आत्मा. सपदि सकवचो निशम्य मध्ये निज परयोर्बलयोरतं निवेश्य स्थितवती परसैनिकायुरुक्ष्णा हृतवती पार्थ सखे रतिर्ममास्तु. व्यवहित वृत्प्रतना मुखं निरीक्षा स्वजन वदात् विमुखस्य दोष बुद्ध्या कुमति महरदात्म विद्ययाय शरणरतिः परमस्य तस्य मेस्तु. स्वनिगमपहाय मत्प्रतिज्ञामृतमधिकर्तुम् अवप्लुतो रतस्तः धृतरथ चरणोऽप्ययाचलद्गुः हरिरिव हन्तुमिभं गतोत्तरीयः. शितविशिखतो विशीर्णदंशः कृतजप परिप्लुत आततायिनो मे प्रसभमभिससारमद्वदार्तं स भवतु मे भगवान् गतिर्मुकुन्दः. विजयरथ कुटुम्ब आततोत्रे धृतहय रश्मित श्रिये क्षणीये भगवति रतिरस्तु मे मुमूर्षो यमिह निरीक्ष हता गताः स्वरूपम्.
ಲಲಿತ ಗತಿ ವಿಲಾಸವಲ್ ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋ ರುಮಾನಾಃ ಕೃತಮನುಕೃತವತ್ಯ ಉನ್ಮದಾಂಧಾಃ ಪ್ರಕೃತಿ ಮಗನ್ ಕಿಲ ಯಸ್ಯ ಗೋಪವದ್ವಃ ಮುನಿಗಣ ನೃಪವರ್ಯ ಸಂಕುಲೇಂತಹ ಸದಸಿ ಯುಧಿಷ್ಠಿರ ರಾಜಸೂಯ ಏಷಾಂ ಆರ್ಹಣಮುಪಪೇದ ಈಕ್ಷಣೀಯೋ ಮಮ ದೃಶಿ ಗೋಚರ ಏಷ ರಾವಿರಾತ್ಮ ತಮಿಮಮಹಮಜಂ ಶರೀರ ಭಾಜಂ ಹೃದಿರಿದಿಷ್ಠಿತಮಾತ್ಮಕಲ್ಪಿತಾನಾಂ ಪ್ರತಿದೃಶಮಿವ ನೈಕದಾರ್ಕಮೇಕಂ ಸಮಧಿಗತೋಸ್ಮಿ ವಿದೂತ ಭೇದ ಮೋಹಃ ಹರಿ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಸೊ ನನಗೆ ಅವಕಾಶ ಕೊಟ್ಟಂತಹ ಎಲ್ಲ ಲೀಡರ್ಸ್ಗೆ ಹಾಗೆ ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಚರಣಾರವಿಂದಗಳಿಗೆ ನಮಿಸ್ತಾ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ಪದಗಳನ್ನು ಉಪಯೋಗಿಸ್ತಾ ಪರಂಪರೆಯಲ್ಲಿ ನಾನು ಕೇಳಿರೋದನ್ನ ಅರ್ಥ ಮಾಡ್ಕೊಂಡಿರೋದನ್ನ ಓದಿದನ್ನೇ ಇಲ್ಲಿ ಸರಿಯಾದ ರೀತಿಯಲ್ಲಿ ನಿಮ್ಮ ಮುಂದೆ ನಾನು ಹೇಳುವಂತ ಬುದ್ಧಿ ಜ್ಞಾನ ಎಲ್ಲ ಭಗವಂತ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ. ಇವತ್ತಿನ ನಮ್ಮ ಶ್ಲೋಕವನ್ನ ನಾವು ಪಠನೆ ಮಾಡೋಣ. ತಮಿಮ ಮಹಮಜಂ ಶರೀರ ಭಾಜಾಂ ಹೃದಿರಿದಿಷ್ಠಿತಮಾತ್ಮಕಲ್ಪಿತಾನಾಂ ಪ್ರತಿದೃಶಮಿವ ನೈಕ ಧಾತಮೇಕಂ ಸಮಧಿಗತೋಸ್ಮಿ ವಿಧೂತ ಭೇದ ಮೋಹಃ ತಮಿಮಮಹಮಜಂ ಶರೀರ ಭಾಜಾಂ ಹೃದಿರಿದಿಷ್ಠಿತಮಾತ್ಮಕಲ್ಪಿತಾನಾಂ ಪ್ರತಿದೃಶಮಿವ ನೈಕ ಧಾರ್ಕಮೇಕಂ ಸಮಧಿಗತೋಸ್ಮಿ ವಿಧೂತ ಭೇದ ಮೋಹಃ. ಅನುವಾದ ಮತ್ತು ಭಾವಾರ್ಥನ ಕೊಟ್ಟಂತ ಶ್ರೀಲ ಪ್ರಭುಪಾದರ ಪಾದಾರವಿಂದಗಳಿಗೆ ಜೈ. ಹರೇ ಕೃಷ್ಣ. ಈಗ ಅನುವಾದ. ಈಗ ನನ್ನೆದುರಿಗಿರುವ ಭಗವಾನ್ ಶ್ರೀ ಕೃಷ್ಣನನ್ನು ಕುರಿತು ನಾನು ಸಂಪೂರ್ಣ ಏಕಾಗ್ರಚಿತ್ತನಾಗಿ ಧ್ಯಾನ ಮಾಡಬಲ್ಲೆ. ಏಕೆಂದರೆ ಪ್ರತಿಯೊಬ್ಬನ ಹೃದಯದಲ್ಲಿ ಅಷ್ಟೇಕೆ ಮಾನಸಿಕ ಊಹಾತ್ಮಕ ಚಿಂತಕರ ಹೃದಯಗಳಲ್ಲೂ ಕೂಡ ಅವನ ಇರುವಿಕೆಯ ಬಗೆಗೆ ಇದ್ದ ದ್ವಂದ್ವಗಳ ತಪ್ಪು ಗ್ರಹಿಕೆಗಳನ್ನು ಈಗ ನಾನು ದಾಟಿದ್ದೇನೆ. ಅವನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಸೂರ್ಯನನ್ನು ನಾನಾ ಬಗೆಯಲ್ಲಿ ಕಾಣಬಹುದು, ಆದರೆ ಸೂರ್ಯ ಒಬ್ಬನೇ. ಭಾವಾರ್ಥ. ಸೊ ಭಗವಾನ್ ಶ್ರೀಕೃಷ್ಣನು ಒಬ್ಬನೇ ಆದ ಪರಾತ್ಪರ ದೇವೋತ್ತಮ ಪರಮ ಪುರುಷ. ಆದರೆ ತನ್ನ ಅಚಿಂತ್ಯವಾದ ಶಕ್ತಿಯಿಂದ ಅಸಂಖ್ಯ ಭಾಗಗಳಾಗಿ ತನ್ನನ್ನು ತಾನೇ ವಿಸ್ತರಿಸಿಕೊಂಡಿದ್ದಾನೆ. ಅವನ ಅಚಿಂತ್ಯ ಶಕ್ತಿಯನ್ನು ಕುರಿತ ಅಜ್ಞಾನವೇ ದ್ವಂದ್ವದ ಕಲ್ಪನೆಗೆ ಕಾರಣ. ಮಂದಮತಿಗಳು ಮಾತ್ರ ತನ್ನನ್ನು ಕೇವಲ ಮನುಷ್ಯನೆಂದು ಭಾವಿಸುತ್ತಾರೆ ಎಂದು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಂತಹ ಮಂದಮತಿಗಳು ಭಗವತ್ತನ ಅಚಿಂತ್ಯ ಶಕ್ತಿಗಳನ್ನು ಅರಿತಿಲ್ಲ. ಪ್ರಪಂಚದಾದ್ಯಂತ ಸೂರ್ಯನ ಎಲ್ಲರ ಮುಂದಿರುವಂತೆ ಭಗವಂತನು ತನ್ನ ಅಚಿಂತ್ಯ ಶಕ್ತಿಯ ಮೂಲಕ ಪ್ರತಿಯೊಬ್ಬನ ಹೃದಯದಲ್ಲೂ ನೆಲೆಸಿದ್ದಾನೆ. ಭಗವಂತನು ಪರಮಾತ್ಮ ರೂಪವು ಅವನ ಸ್ವಾಂಶ ರೂಪಗಳಲ್ಲಿ ಒಂದರ ವಿಸ್ತರಣ ರೂಪ. ಅವನು ತನ್ನ ಅಚಿಂತ್ಯ ಶಕ್ತಿಯ ಮೂಲಕ ಪ್ರತಿಯೊಬ್ಬನ ಹೃದಯದಲ್ಲೂ ಪರಮಾತ್ಮನಾಗಿ ತಾನೇ ವಿಸ್ತೃತಗೊಳ್ಳುತ್ತಾನೆ. ಅಲ್ಲದೆ ಅವನು ಸ್ವಪ್ರಕಾಶದ ವಿಸ್ತರಣೆಯಿಂದ ಉಜ್ವಲವಾದ ಬ್ರಹ್ಮಜ್ಯೋತಿಯಾಗಿ ಸ್ವಯಂ ವಿಸ್ತೃತಗೊಳ್ಳುತ್ತಾನೆ. ಬ್ರಹ್ಮಜ್ಯೋತಿಯು ಅವನ ಸ್ವಯಂ ಪ್ರಕಾಶವೆಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಆದುದರಿಂದ ಅವನಿಗೆ ಅವನ ಬ್ರಹ್ಮಜ್ಯೋತಿಯಾದ ಸ್ವಯಂ ಪ್ರಕಾಶಕ್ಕೂ ಅಥವಾ ಅವನ ಪರಮಾತ್ಮ ಸ್ವರೂಪಕ್ಕೂ ಏನೂ ವ್ಯತ್ಯಾಸವಿಲ್ಲ. ಈ ಸಂಗತಿಯನ್ನು ತಿಳಿಯದ ಮಂದಮತಿಗಳು ಬ್ರಹ್ಮಜ್ಯೋತಿ ಮತ್ತು ಪರಮಾತ್ಮ ಶ್ರೀಕೃಷ್ಣನಿಗಿಂತ ಬೇರೆ ಬೇರೆ ಎಂದು ಭಾವಿಸುತ್ತಾರೆ. ಈ ದ್ವಂದ್ವವನ್ನು ಕುರಿತ ಮಿಥ್ಯಾಕಲ್ಪನೆಯು ಭೀಷ್ಮರ ಮನದಿಂದ ಸಂಪೂರ್ಣವಾಗಿ ತೊಡೆದು ಹೋಯಿತು. ಈಗ ಅವರು ಭಗವಾನ್ ಶ್ರೀಕೃಷ್ಣನೇ ಸಮಗ್ರ ವಸ್ತುಗಳಲ್ಲಿರುವ ಸರ್ವಸ್ವ ಎಂದರಿತು ಸಂತೃಪ್ತರಾಗಿದ್ದಾರೆ. ಹಿರಿಯರಾದ ಮಹಾತ್ಮರು ಅಥವಾ ಭಕ್ತರಿಗೆ ಇಂತಹ ಜ್ಞಾನೋದಯವಾಗುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ವಾಸುದೇವನೇ ಸಮಗ್ರದಲ್ಲಿರುವ ಸರ್ವಸ್ವ. ವಾಸುದೇವನಿಲ್ಲದೆ ಯಾವುದರ ಅಸ್ತಿತ್ವವೂ ಇಲ್ಲ. ಈಗ ಮಹಾಜನನಿಂದ ದೃಢಪಟ್ಟಂತೆ ವಾಸುದೇವ ಅಥವಾ ಭಗವಾನ್ ಶ್ರೀಕೃಷ್ಣನೇ ಮೂಲ ದೇವೋತ್ತಮ ಪುರುಷ. ಆದುದರಿಂದ ಆರಂಭಿಕ ಭಕ್ತರು ಹಾಗೂ ಪರಿಶುದ್ಧ ಭಕ್ತರವನ ಹೆಜ್ಜೆಗಳನ್ನು ಅನುಸರಿಸಲು ಪ್ರಯತ್ನ ಪಡಬೇಕು. ಅದೇ ಭಕ್ತಿ ಮಾರ್ಗದ ರೀತಿ. ಪಾರ್ಥಸಾರಥಿಯಾಗಿದ್ದ ಭಗವಾನ್ ಶ್ರೀಕೃಷ್ಣ ಭೀಷ್ಮರ ಆರಾಧ್ಯ ದೈವವಾಗಿದ್ದಾನೆ. ವೃಂದಾವನದ ಅದೇ ಕೃಷ್ಣನೇ ಗೋಪಿಕೆಯರಿಗೆ ಅತ್ಯಂತ ಆಕರ್ಷಕನಾದ ಶ್ಯಾಮ ಸುಂದರ.
ಕೆಲವು ಸಲ ಕಡಿಮೆ ಬುದ್ಧಿಯ ಪಂಡಿತರು ಬೃಂದಾವನದ ಕೃಷ್ಣ ಮತ್ತು ಕುರುಕ್ಷೇತ್ರ ರಣರಂಗದ ಕೃಷ್ಣ ಬೇರೆ ಬೇರೆ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಭೀಷ್ಮರಿಗೆ ಈ ತಪ್ಪು ಗ್ರಹಿಕೆ ಸಂಪೂರ್ಣವಾಗಿ ತೊಡೆದು ಹೋಯಿತು. ಅದ್ವೈತಿಗಳ ಗುರಿ ಕೂಡ ನಿರಾಕಾರ ಜ್ಯೋತಿಯಾದ ಕೃಷ್ಣನೇ, ಯೋಗಿಗಳ ಗುರಿಯಾದ ಪರಮಾತ್ಮ ಕೂಡ ಕೃಷ್ಣನೇ. ಕೃಷ್ಣನು ಬ್ರಹ್ಮಜ್ಯೋತಿಯೂ ಹೌದು, ಅಂತರ್ಯಾಮಿ ಪರಮಾತ್ಮನೂ ಹೌದು. ಆದರೆ ಬ್ರಹ್ಮಜ್ಯೋತಿ ಅಥವಾ ಪರಮಾತ್ಮನಲ್ಲಿ ಕೃಷ್ಣನಿಲ್ಲ ಅಥವಾ ಕೃಷ್ಣನೊಡನೆ ಮಧುರ ಸಂಬಂಧವಿಲ್ಲ. ತನ್ನ ವ್ಯಕ್ತಿಗತ ಲಕ್ಷಣದಲ್ಲಿ ಅವನು ಪಾರ್ಥಸಾರಥಿ ಮತ್ತು ಬೃಂದಾವನದ ಶ್ಯಾಮಸುಂದರ ಈ ಎರಡೂ ಹೌದು. ಆದರೆ ತನ್ನ ನಿರಾಕಾರ ಲಕ್ಷಣದಲ್ಲಿ ಅವನು ಬ್ರಹ್ಮಜ್ಯೋತಿಯಲ್ಲೂ ಇಲ್ಲ, ಪರಮಾತ್ಮನಲ್ಲೂ ಇಲ್ಲ. ಭೀಷ್ಮರಂತಹ ಮಹಾತ್ಮರು ಭಗವಾನ್ ಶ್ರೀ ಕೃಷ್ಣನ ಈ ಎಲ್ಲ ವಿವಿಧ ಲಕ್ಷಣಗಳನ್ನು ಬಲ್ಲವರಾಗಿದ್ದಾರೆ. ಆದುದರಿಂದ ಅವನು ಭಗವಾನ್ ಕೃಷ್ಣನನ್ನು ಎಲ್ಲ ಲಕ್ಷಣಗಳ ಮೂಲವೆಂದು ತಿಳಿದು ಆರಾಧಿಸುತ್ತಾರೆ. ಹರೇ ಕೃಷ್ಣ. ಶ್ರೀ ಜಯ. ಹರೇ ಕೃಷ್ಣ. ಸೊ ನಾವಿಲ್ಲಿ ನೋಡ್ತಾ ಇದೀವಿ ಬ್ರಹ್ಮ ಜ್ಯೋತಿಯ ಬಗ್ಗೆ, ಹಾಗೆ ಪರಮಾತ್ಮನ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನ ನಾನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಒಂದು ತುಣುಕು ನೋಟವನ್ನ ನೋಡೋಣ. ಈ 11 ಶ್ಲೋಕಗಳಲ್ಲಿ ಅದರ ಅರ್ಥವನ್ನು ತಿಳ್ಕೊಳ್ತಾ ಆಮೇಲೆ ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ. ಸೊ ಭೀಷ್ಮರ ಸ್ತುತಿ. ಸೊ ಭೀಷ್ಮರು ನಮ್ಗೆಲ್ಲ ಗೊತ್ತಿದೆ ಎಂತ ಒಂದು ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು, ಬಾಣಶಯದಲ್ಲಿ ಮಲಗಿದ್ದಾರೆ. ಯೋಚನೆ ಮಾಡಿ, ಪೂರ್ತಿ ದೇಹ ಕತ್ತಲಿಂದ ಪಾದಗಳವರೆಗೆ ಇಂಚಿಂಚು ಕೂಡ ಜಾಗ ಇಲ್ಲದೆ ಅಷ್ಟು ಬಾಣಗಳಿಂದ ಅವರನ್ನ ಆವರಣಗೊಳಿಸಿದ್ದಾರೆ. ಅದರಲ್ಲೂ ಕೂಡ ಭೀಷ್ಮ ಪಿತಾಮಹರು ತಮ್ಮ ಮನಸ್ಸನ್ನ ಶ್ರೀಕೃಷ್ಣನಲ್ಲಿ ನೆಲೆಗೊಳಿಸಿದ್ದಾರೆ. ಹೇಗೆ ನೆಲೆಗೊಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ 11 ಶ್ಲೋಕಗಳಲ್ಲಿ ನಾವು ತಿಳ್ಕೊಳ್ಬಹುದು. ಸೊ ಜಸ್ಟ್ ಒಂದು ಸಾರಾಂಶವನ್ನ ಹೇಳ್ತಾ ಬರ್ತೀನಿ. ಸೊ ಮೊದಲನೇ ಶ್ಲೋಕ, ಸೊ 1.9.33 ನಾವು 9 ನಮ್ಮ ಮೊದಲನೇ ಸ್ಕಂದದ 9ನೇ ಅಧ್ಯಾಯದ 42ನೇ ಶ್ಲೋಕ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಇರೋದು. ಆದ್ರೆ ನಾವು 32ರಿಂದ 42ವರೆಗೂ ಏನಾಗಿದೆ ಅಂತ ನೋಡೋಣ. ಸೊ 33ರಲ್ಲಿ ನಮ್ಮ ಭೀಷ್ಮ ಪಿತಾಮಹರು ಭಗವಂತನನ್ನ ಅವರ ಸೌಂದರ್ಯದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಯಾವ ಕಾಮ್ಯ ಫಲಗಳನ್ನು ಕೂಡ ಬಯಸದೆ ಭಗವಂತನ ಸೌಂದರ್ಯವನ್ನ ಆಸ್ವಾದನೆ ಮಾಡ್ತಾ ಇರೋದನ್ನ ನಾವು ಈ ಶ್ಲೋಕದಲ್ಲಿ ನೋಡ್ಬೋದು. 34ರಲ್ಲಿ ಯುದ್ಧ ಭೂಮಿನಲ್ಲಿ ಕೃಷ್ಣನ ಒಂದು ಅಲಂಕಾರವನ್ನ ಹೇಗೆ ಅವರು ಕೊಂಡಾಡ್ತಾ ಇದ್ದಾರೆ ಅಂತ ನೋಡ್ಬೋದು. ಅವರ ಗುಂಗುರು ಕೂದಲು, ಆ ಕೂದಲಿನಲ್ಲಿ ಅಂಟಿಕೊಂಡಿರುವಂತಹ ಆ ಧೂಳಿನಿಂದ ಆ ಕೂದಲು ಕಂದು ಬಣ್ಣದಲ್ಲಿ ಕಾಣ್ತಾ ಇರೋದನ್ನ, ಮತ್ತೆ ಆ ಬೆವರಿನ ಹನಿಗಳಿಂದ ಹೇಗೆ ಕೂಡಿದ್ದಾರೆ ಅಂತ ನಾವು ನೋಡ್ಬೋದು. ಹಾಗೆ ಗಾಯಗಳು ಮಾಡ್ಬಿಟ್ಟಿದ್ದಾರೆ ಭಗವಂತನಿಗೆ, ಎಷ್ಟೋ ಬಾಣಗಳನ್ನ ಹಾಕಿ ಗಾಯಗಳಾಗೋಗಿದೆ. ಸೊ ಅರ್ಜುನನ ಕೆಲವು ಸಲ ಕಾಪಾಡೋದಕ್ಕೋಸ್ಕರ ಅವರು ಈ ಬಾಣಗಳನ್ನ ತಾವೇ ಹಾಕೊಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದರಿಂದೆಲ್ಲ ತುಂಬಾ ಗಾಯಗಳಾಗಿದೆ. ಅದರಿಂದ ಕೂಡ ಅಲಂಕಾರ ಭರಿತನಾಗಿ ಕೃಷ್ಣ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. 35ನೇ ಶ್ಲೋಕದಲ್ಲಿ ತನ್ನ ಮಿತ್ರ ಅರ್ಜುನಿಗೋಸ್ಕರ ಪಾರ್ಥ ಸಾರಥಿಯಾದ ಭಗವಂತ, ಸೊ ಪಾರ್ಥ ಸಾರಥಿಯಾದ ಅಷ್ಟೇ ಅಲ್ಲ, ರಣರಂಗಕ್ಕೆ ಬಂದು ತನ್ನ ಕರುಣಾಪೂರ್ವಕ ದೃಷ್ಟಿಯಿಂದ ಏನ್ ಮಾಡಿದ, ಶತ್ರು ಪಕ್ಷದ ಎಲ್ಲರಿಗೂ ಕೂಡ ಅವರ ಆಯುಷ್ಯವನ್ನ ಕ್ಷೀಣಿಸ್ತಾ ತನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟ. 36ರಲ್ಲಿ ಹೇಳ್ತಾ ಇದ್ದಾರೆ, ರಣರಂಗದಲ್ಲಿ ಅರ್ಜುನನ ಅಜ್ಞಾನವನ್ನ ದೂರ ಮಾಡ್ದ. ಹೇಗೆ? ಭಗವದ್ಗೀತೆಯ ಜ್ಞಾನವನ್ನ ಕೊಡ್ತಾ ಸೊ ಅಜ್ಞಾನವನ್ನ ದೂರ ಮಾಡಿದ್ರು ಅಂತ ಹೇಳ್ಬಿಟ್ಟು ನೆನಪಿಸ್ಕೊಳ್ತಾ ಇದ್ದಾರೆ. ಇಂಥ ಒಂದು ಭಗವಂತನಲ್ಲಿ ನನ್ನ ಮನಸ್ಸು ಯಾವಾಗ್ಲೂ ದಿಟ್ಟವಾಗಿರ್ಲಿ ಅಂತ ಹೇಳ್ಬಿಟ್ಟು ಭೀಷ್ಮ ಪಿತಾಮಹರು ಬೇಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕ 37ರಲ್ಲಿ ಹೇಳ್ತಾರೆ, ಭೀಷ್ಮರು ತನ್ನ ಒಂದು ಕೋರಿಕೆಯನ್ನು ಹೇಳ್ತಾ ಇದ್ದಾರೆ. ಏನಂತ? ನಾನು ಮೊದಲು ಬಯಸಿದ್ದೆ ಕೃಷ್ಣ ನಿನ್ನ ಬೀಭತ್ಸ ರೂಪದಲ್ಲಿ ನೋಡ್ಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ನೀನೇನ್ ಮಾಡಿದೆ, ಅರ್ಜುನನ್ನ ಕಾಪಾಡುವಂತ ನೆಪ ಇಟ್ಕೊಂಡು ನನಗೆ ಚಕ್ರಪಾಣಿಯಾಗಿ ಅದೊಂದು ರಥದ ಚಕ್ರ ಬಿದ್ದಿದ್ರೆ ಅದನ್ನೇ ತಗೊಂಡು ನನ್ನ ಮೇಲೆ ನನ್ನ ಮುಂದೆ ಎಷ್ಟು ನೀನು ಆತರವಾಗಿ ಕೋಪದಿಂದ ನನ್ನ ಸಾಯಿಸ್ಲಿಕ್ಕೆ ಬರ್ತಾ ಇದ್ದೆ. ಅವಾಗ ನಾನು ಅನ್ಕೊಂಡೆ, ನಿನ್ನ ಕೈಯಲ್ಲಿ ನಾನು ಹೀಗೆ ಮರಣ ಹೊಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಆದ್ರೆ ಅರ್ಜುನ ನಿನ್ನ ತಡದ ಅಂತ ಆ ಸನ್ನಿವೇಶವನ್ನ ಜ್ಞಾಪಕ ಮಾಡ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಯಾವಾಗ ಜ್ಞಾಪಕ ಮಾಡ್ಕೊಳ್ತಾ ಇದ್ದಾರೆ? ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ಸೋಫಾ ಮೇಲೆ ಕುತ್ಕೊಂಡು ಏನಾದ್ರು ಜ್ಞಾಪಕ ಮಾಡ್ಕೊಳ್ತಾ ಇದ್ದಾರಾ? ಇಲ್ಲ. ಶರಶಯ್ಯಲ್ಲಿ ಮಲಗಿರುವಾಗ, ಇನ್ನೇನು ಪ್ರಾಣಗಳನ್ನು ಬಿಡ್ತಾ ಇರುವಾಗ ಭಗವಂತನ ಎಲ್ಲ ಲೀಲೆಗಳನ್ನು ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಸೊ 38ರಲ್ಲಿ ಹೇಳ್ತಾರೆ, ತಾವು ರಣರಂಗದಲ್ಲಿ ಕೃಷ್ಣನಿಗೆ ಬಾಣದಿಂದ ಮಾಡಿದ ಗಾಯಗಳಿಂದ ಕೋಪಗೊಂಡು ನುಗ್ಗಿ ಬರ್ತಾ ಇದ್ದಾಗ ಅವಾಗ ಭಗವಂತನ ಆ ದೇಹ ರಕ್ತಸಿಕ್ತವಾಗಿ ದೇಹ ಎಲ್ಲ ಭಯಂಕರವಾಗಿ ಕಾಣ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ.
39 ಹೇಳ್ತಾರೆ, ರಣರಂಗದಲ್ಲಿ ಪಾರ್ಥಸಾರಥಿಯಾಗಿ ಅರ್ಜುನನನ್ನು ಎಚ್ಚರಿಕೆಯಿಂದ ಕಾಪಾಡಿದ ಈ ಕೃಷ್ಣ, ನಿನ್ನ ದರ್ಶನ ಪಡೆದವರೆಲ್ಲ ಮರಣಾನಂತರ ದಿವ್ಯ ರೂಪವನ್ನು ಪಡೆದ್ರು ಅಂತ ಹೇಳ್ತಾರೆ. 40ರಲ್ಲಿ ಹೇಳ್ತಾರೆ, ವ್ರಜಧಾಮದ ಗೋಪಿಕೆಯರು ಪ್ರೀತಿಯಿಂದ ಮತ್ತೆ ಅವರ ನಿನ್ನ ಚಲನವಲನದ ಮಂದಹಾಸಕ್ಕೆ ಮಾರು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ನಿನ್ನನ್ನೇ ಯಾವ ರೀತಿನಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವ್ರಜಧಾಮದ ಗೋಪಿಕೆಯರ ಬಗ್ಗೆ ಜ್ಞಾಪಿಸ್ಕೊಳ್ತಾ ಇದ್ದಾರೆ. 41ರಲ್ಲಿ ಯುಧಿಷ್ಠಿರ ಮಹಾರಾಜ ರಾಜಸು ಯಜ್ಞವನ್ನ ಯಾಕೆ ಮಾಡಿದ್ರು ಅಂತ ಲಾಸ್ಟ್ ಕ್ಲಾಸಲ್ಲಿ ನಾವು ನಮ್ಮ ಸುಮುಖ ಪ್ರಭು ಹೇಳಿದ್ದನ್ನ ನಾವು ಕೇಳಿಸ್ಕೊಂಡಿದೀವಿ ಅಲ್ವಾ. ಸೊ ಭಗವಂತ ಇದನ್ನೆಲ್ಲ ಮಾಡಿಸೋದು ಏನಕ್ಕೆ ಅಂತ ಹೇಳಿದ್ರೆ, ತನ್ನ ಭಕ್ತರ ಒಂದು ಪ್ರತಿಷ್ಠೆಯನ್ನು ಹೆಚ್ಚಿಗೆ ಮಾಡೋದಕ್ಕೆ. ಆದ್ರೆ ಭಕ್ತರೇನು ಕಡಿಮೆನ, ಭಕ್ತರು ಅನ್ಕೊಳ್ತಾರೆ ಇಲ್ಲ ನಾನು ಭಗವಂತನ ಕೀರ್ತಿನೇ ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ರಾಜಸೂಯ ಯಜ್ಞವನ್ನ ಮಾಡಿದ್ರಂತೆ. ಹಾಗೆ ಪ್ರಥಮ ಅಗ್ರ ಪೂಜೆಯನ್ನ ಯಾರಿಗೆ ಕೊಟ್ರು? ಭಗವಂತ ಶ್ರೀ ಕೃಷ್ಣನಿಗೆ ಕೊಟ್ರು. ಸೊ ಎಲ್ಲ ಇಂಥ ಮಹಾನ್ ವ್ಯಕ್ತಿಗಳು ಏನ್ ಮಾಡ್ತಾರೆ ಅದನ್ನ ಲೋಕದ ಜನ ಅನುಸರಣೆ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಇವರೆಲ್ಲ ನಮ್ಗೆ ತೋರಿಸ್ಕೊಡ್ತಾ ಇದ್ರೆ ನಾವು ಯಾವ ರೀತಿ ಭಗವಂತನನ್ನ ಪೂಜಿಸ್ಬೇಕು ಅಂತ. ಇನ್ನ ಇವತ್ತಿನ ಶ್ಲೋಕ ಕಡೇ ಶ್ಲೋಕ. ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಭೀಷ್ಮ ಪಿತಾಮಹರು ಹೇಳ್ತಾ ಇದ್ದಾರೆ, ಈಗ ನಾನು ಸಿದ್ಧ ಆಗೋಗಿದ್ದೀನಿ. ಸೊ ನನ್ನ ಮನಸ್ಸೀಗ ನಿನ್ನಲ್ಲೇ ನೆಟ್ಟಿದೆ. ಸೊ ಸಂಪೂರ್ಣವಾಗಿ ಏಕಾಗ್ರ ಚಿತ್ತನಾಗಿ ನಾನು ಈಗ ನಿನ್ನನ್ನ ಕೃಷ್ಣ ಧ್ಯಾನ ಮಾಡಬಲ್ಲೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ರೀತಿಯ ದ್ವಂದ್ವಗಳಿಂದ ನಾನು ದೂರ ಆಗಿದ್ದೀನಿ. ನಾನೀಗ ಪರಮಾತ್ಮನಾದ ನಿನ್ನ ಎಲ್ಲರ ಹೃದಯಗಳಲ್ಲಿ ಕಾಣ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಶ್ಲೋಕದ ಬಗ್ಗೆ ಅನುವಾದವನ್ನ ಇನ್ನೊಂದ್ಸಲ ಓದ್ಬಿಟ್ಟು ನಾವು ಚರ್ಚೆ ಮಾಡೋಣ. ಈಗ ನನ್ನೆದುರಿಗಿರುವ ಭಗವಾನ್ ಶ್ರೀ ಕೃಷ್ಣನನ್ನು ಕುರಿತು ನಾನು ಸಂಪೂರ್ಣ ಏಕಾಗ್ರ ಚಿತ್ತನಾಗಿ ಧ್ಯಾನ ಮಾಡಬಲ್ಲೆ. ಏಕೆಂದರೆ ಪ್ರತಿಯೊಬ್ಬನ ಹೃದಯದಲ್ಲಿ ಅಷ್ಟೇಕೆ ಮಾನಸಿಕ ಊಹಾತ್ಮಕ ಚಿಂತಕರ ಹೃದಯಗಳಲ್ಲೂ ಕೂಡ ಅವನ ಇರುವಿಕೆಯ ಬಗೆಗೆ ಇದ್ದ ದ್ವಂದ್ವಗಳ ತಪ್ಪು ಗ್ರಹಿಕೆಗಳನ್ನು ಈಗ ನಾನು ದಾಟಿದ್ದೇನೆ. ಅವನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಸೂರ್ಯನನ್ನು ನಾನಾ ಬಗೆಯಲ್ಲಿ ಕಾಣಬಹುದಾದರೆ ಸೂರ್ಯ ಒಬ್ಬನೇ. ಅಲ್ವಾ. ಸೊ ಪ್ರಭುಪಾದರ ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಪದ, ಪ್ರತಿಯೊಂದು ಅಕ್ಷರ ಕೂಡ ವೇದ ಇದ್ದ ಹಾಗೆ, ಶಾಸ್ತ್ರಗಳನ್ನೇ ಅವ್ರು ಮಾತಾಡ್ತಾರೆ. ಸೊ ಶಾಸ್ತ್ರಗಳು ಇದ್ದದ್ದನ್ನೇ ಹೇಳಿದ್ದಾರೆ, ಅದಕ್ಕಿಂತ ಹೊರಗಡೆ ಬೇರೆ ಇನ್ನೇನನ್ನು ಪ್ರಭುಪಾದರು ಹೇಳಿಲ್ಲ. ಸೊ ಪ್ರಭುಪಾದರು ನಮ್ಗೆ ತುಂಬಾ ಒಳ್ಳೆಯ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಏನು? ಸೊ ಈಗಿನ ಕಾಲದಲ್ಲೆಲ್ಲ ಆಗಿನ ಕಾಲದಲ್ಲೂ ಕೂಡ ಎಷ್ಟು ದ್ವಂದ್ವಗಳಿತ್ತು ಅಂತ ಹೇಳ್ಬಿಟ್ಟು, ಕೃಷ್ಣ ಸ್ವಯಂ ಅಲ್ಲಿ ಪ್ರಕಟ ಆಗಿದ್ರು ಕೂಡ ಎಲ್ರೂ ಕೃಷ್ಣನನ್ನ ಪರಮ ಪುರುಷೋತ್ತಮ, ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡ್ರ? ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂತ ಒಪ್ಕೊಂಡ್ರ? ಇಲ್ಲ. ಎಷ್ಟೋ ಜನಕ್ಕೆ ಇನ್ನು ದ್ವಂದ್ವಗಳಿತ್ತು. ಅರ್ಜುನನೇ ಎದುರಿಗಿದ್ರು, ಆದ್ರೂ ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಆಯ್ತಾ ಅರ್ಜುನನಿಗೆ? ಇಲ್ಲ. ಮಹಾನ್ ಮೇಧಾವಿ ಅಲ್ವಾ, ಗಾಂಡೀವಿ. ಸೊ ಅತಿಯಾದ ಜ್ಞಾನವನ್ನು ಹೊಂದಿದಂತ ಪಂಡಿತ, ಇಂತ ಅರ್ಜುನನಿಗೆ ಬೇಗ ಅರ್ಥ ಆಗ್ಲಿಲ್ಲ. ಇನ್ನು ನಾವು ನೀವೆಲ್ಲ ಸಾಮಾನ್ಯ ಜನರು ಎಷ್ಟು ಬೇಗ ನಮ್ಗೆ ಅರ್ಥ ಆಗುತ್ತಾ ಅಲ್ವಾ. ಸೊ ಹಾಗೆ ಧೃತರಾಷ್ಟ್ರ, ದುರ್ಯೋಧನ ಇವರೆಲ್ಲ ಪಂಡಿತರಲ್ವಾ, ಅವರು ಕೂಡ. ಆದ್ರೆ ಭಗವಂತ ಸ್ವಯಂ ಎದುರಿಗೆ ಇದ್ರು ಕೂಡ ಅವರಿಗೆ ಅರಿವೆ ಆಗ್ಲೇ ಇಲ್ಲ. ಸೊ ಅರ್ಜುನನಿಗೆ ಕೂಡ ಆಗ್ಲಿಲ್ಲ. ಆದ್ರೆ ಯಾವಾಗ ಭಗವದ್ ಜ್ಞಾನವನ್ನ ಕೊಡ್ತಾರೆ, ಭಗವದ್ಗೀತೆಯನ್ನು ಕೊಡ್ತಾರೆ, ತನ್ನ ಸ್ವರೂಪವನ್ನ ತೋರಿಸ್ತಾರೆ, ವಿಶ್ವರೂಪವನ್ನ ತೋರಿಸ್ತಾರೆ, ಆಗ ಅರ್ಜುನಿಗೆ ಕೂಡ ತಿಳಿಯುತ್ತೆ. ಆದ್ರೆ ಕುಂತಿದೇವಿ, ಪಾಂಡವರು, ದ್ರೌಪದಿ ಇವ್ರಿಗೆಲ್ಲರಿಗೂ ಗೊತ್ತಿತ್ತಲ್ಲ. ಸೊ ಕೆಲವು ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಕೆಲವು ಜನ ಅರ್ಥ ಮಾಡ್ಕೊಂಡಿಲ್ಲ. ಸೊ ಅವಾಗ ಕೂಡ ದ್ವಂದ್ವಗಳಿತ್ತು. ಆವಾಗ್ಲೇ ದ್ವಂದ್ವಗಳಿತ್ತು ಅಂತ ಹೇಳಿದ್ರೆ ಈಗಿನ ಈ ಕಲಿಯುಗದ ಈ ಜನರ ನಮ್ಮಂತವರ ಒಂದು ಪಾಡೇನು ಅಲ್ವಾ. ಸೊ ನಾವು ಕೂಡ ಭಗವಂತನನ್ನ ಬೇರೆ ಬೇರೆ ರೀತಿಗಳಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ನಮ್ಮಲ್ಲಂತೂ ಈಗ ಫೇಮಸ್ ಏನು? ವಾಟ್ಸಪ್ ಅಲ್ವಾ, ಮೊಬೈಲ್ಗಳು, ಚಿತ್ರಗಳು, ಧಾರಾವಾಹಿಗಳು, ಕೃಷ್ಣ ಧಾರಾವಾಹಿ, ಏನೇನು ಧಾರಾವಾಹಿಗಳು ಬರ್ತಾ ಇತ್ತಲ್ಲ. ಸೊ ಅದನ್ನ ನೋಡ್ಬಿಟ್ಟು ಎಲ್ರು ಫೋನ್ಗಳು ಮಾಡ್ತಾ ಇದ್ರು. ಏನ್ ಮಾತಾಜಿ ಯಾವಾಗ್ಲೂ ಕೃಷ್ಣ ಅಳ್ತಾನೆ ಇರ್ತಾರೆ, ಅಳ್ತಾರ ಕೃಷ್ಣ ಅಂತ? ಖಂಡಿತ ಇಲ್ಲ. ಕೃಷ್ಣ ಪೂರ್ತಿ ಭಾಗವತಂನಲ್ಲಿ ಅಥವಾ ತನ್ನ ಲೀಲೆಗಳಲ್ಲಿ 3 ಸಲ ಅಳೋದು. ಯಾವಾಗ? ಯಶೋದಮ್ಮ ಕಟ್ಟ ಹಾಕೋದಕ್ಕೆ ಬರೋವಾಗ ಅತ್ರು ಅಲ್ವಾ. ಸೊ ಸುಧಾಮನನ್ನ ನೋಡುವಾಗ ಅವಾಗ ತನ್ನ ಸಖನನ್ನ ಅಪ್ಪಿಕೊಂಡ ಅತ್ರು. ಆಮೇಲೆ ಭೀಷ್ಮ ಪಿತಾಮಹರು ಯಾವಾಗ ತನ್ನ ದೇಹವನ್ನ ತ್ಯಾಗ ಮಾಡ್ತಾರೆ ಅದನ್ನ ನೋಡಿ ಅಳ್ತಾ ಇದ್ರು. ಗೋಪಿಕೆಯರನ್ನ ನೆನೆಸ್ಕೊಂಡ್ರೆ ಯಾವಾಗ ಅಳ್ತಾ ಇದ್ರು, ಅಷ್ಟೇ ಬಿಟ್ರೆ ಇನ್ ಯಾವಾಗ್ಲೂ ಅಳ್ತಾ ಇರ್ಲಿಲ್ಲ. ಸೊ ಅಂತ ಅಳೋಂತ ಒಂದು ಚಿತ್ರಪಟಗಳನ್ನ ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ವಯಸ್ಸಾದಂತ ಕೃಷ್ಣ ಅಥವಾ ಮುದುಕನಾದಂತ ಕೃಷ್ಣ, ಕೋಲಿಡದಂತ ಕೃಷ್ಣ ಯಾರಾದ್ರೂ ನೋಡ್ತೀರಾ? ಎಲ್ಲೂ ಸಾಧ್ಯನೇ ಇಲ್ಲ. ಕಡೆಗೆ ಯುವಕ ಅಷ್ಟೇ, ಅಲ್ಲೇ ಹಾಗೆ ಎದ್ದು ಬಿಡ್ತಾರೆ, ನವಯೌವನಂಚ ಕೃಷ್ಣ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಏನಕ್ಕೆ ದ್ವಂದ್ವಗಳಿತ್ತು ಅಂತ ಹೇಳಿದ್ರೆ ಎಷ್ಟೋ ಜನ ನಿರಾಕಾರವಾದಿಗಳಿದ್ರು.
ಅಷ್ಟೇ ಅಲ್ಲ, ಇನ್ನು ಕೆಲವರು ಬ್ರಹ್ಮಜ್ಯೋತಿಯನ್ನ ಏನು ಲೀನ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಳ್ತಾ ಇದ್ರು. ಸೊ ಭಗವಂತ ಅಂದ್ರೆ ಬ್ರಹ್ಮ ಜ್ಯೋತಿ ಅಷ್ಟೇ ಅಂತ ಅನ್ಕೊಳ್ತಾ ಇದ್ರು. ಇನ್ನು ಕೆಲವ್ರು ಹೇಳ್ತಾರೆ ಪರಮಾತ್ಮ ಅಂತ ಹೇಳ್ತಾರೆ ಅಲ್ವಾ. ಸೊ ಪರಮಾತ್ಮ ಅಷ್ಟೇ ಅಂತ ಹೇಳ್ತಾ ಇದ್ರು. ಸೊ ಈ ಎಲ್ಲ ದ್ವಂದ್ವಗಳನ್ನ ದೂರ ಮಾಡೋದಿಕ್ಕೆ ಮಹಾಜನರಾದಂತಹ ನಮ್ಮ ಭೀಷ್ಮ ಪಿತಾಮಹರು ತಮ್ಮ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ, ಕುರುಕ್ಷೇತ್ರದಲ್ಲಿದ್ದಂತ ಈ ಕೃಷ್ಣನಿಗೂ ವ್ರಜಧಾಮದಲ್ಲಿದ್ದಂತ ಕೃಷ್ಣನಿಗೂ ಯಾವುದೇ ವ್ಯತ್ಯಾಸ ಇಲ್ಲ, ಅವನೇ ಇಲ್ಲಿ ಕೂಡ ನನ್ನ ಮುಂದೆ ಪ್ರತ್ಯಕ್ಷ ಆಗಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾವು ಭಗವಂತನನ್ನ ತಿಳ್ಕೊಳ್ಳೋದು ನ್ಯೂಸ್ ಪೇಪರ್ಸ್ ಮೂಲಕನ, ವಾಟ್ಸ್ಆಪ್ ಮೂಲಕನ, ಅದು ಯಾವ್ದಾದ್ರು ಯೂಟ್ಯೂಬ್ ಲಿಂಕ್ಸ್ ಮೂಲಕನ, ಸೊ ಎಷ್ಟೊಂದು ಶಾರ್ಟ್ಸ್ ಮಾಡಿ ಹಾಕ್ತಾ ಇರ್ತಲ್ಲ ಅದ್ರ ಮೂಲಕ ನಾವು ತಿಳ್ಕೊಂಡ್ರೆ ಅರ್ಥ ಆಗತ್ತಾ? ಅಥವಾ ನಮ್ಮ ನೇಗ್ಬರ್ಸ್ ಅಂತ ತಿಳ್ಕೊಂಡ್ರೆ, ನ್ಯೂಸ್ ಪೇಪರ್ಸ್ ಓದಿದ್ರೆ, ಅಥವಾ ಯಾವ್ದಾದ್ರು ಚಿತ್ರಗಳನ್ನ ನೋಡಿದ್ರೆ, ಈ ಧಾರಾವಾಹಿಗಳನ್ನ ನೋಡಿದ್ರೆ, ಫಿಲಿಮ್ಸ್ ನೋಡಿದ್ರೆ ಇದರಿಂದ ಅರ್ಥ ಆಗತ್ತಾ? ಖಂಡಿತ ಇದು ನಮ್ಮ ನಿಜವಾದಂತ ಒಂದು ಸೋರ್ಸ್ ಅಲ್ಲ. ನಾವು ತಿಳ್ಕೊಳ್ಳೋಂತ ಭಗವಂತ ಯಾರು ಅಂತ ತಿಳ್ಕೊಳ್ಳೋಂತ ಒಂದು ವೇದಿಕೆಗಳಲ್ಲ ಅವೆಲ್ಲ. ಆದ್ರೆ ಹೇಗ್ ತಿಳ್ಕೊಳ್ಬೇಕು? ನಾವು ಪರಂಪರಾಗತದಿಂದ ಬಂದಂತಹ ಹಿರಿಯ ವೈಷ್ಣವರಿಂದ, ಅಂತ ಸಾಧು ಸಂತರಿಂದ ನಾವು ತಿಳ್ಕೊಂಡಾಗ ನಮಗೆ ಕೃಷ್ಣ ಯಾರು, ಅವನ ಲಕ್ಷಣಗಳೇನು, ಅವನಲ್ಲಿರುವಂತಹ ಗುಣಗಳೇನು ಅಂತ ಹೇಳ್ಬಿಟ್ಟು ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಯಾವ ಟೀಚರ್ ಯಾವ ಸಬ್ಜೆಕ್ಟ್ ಅಲ್ಲಿ ಅವರು ಕಲ್ತಿದ್ದಾರೋ ಅದ್ರ ಬಗ್ಗೆನೇ ಅವ್ರು ಪಾಠ ಮಾಡ್ತಾರೆ ಅಲ್ವಾ. ನಾವು ಹೋಗಿ ಮ್ಯಾಥ್ಸ್ ಟೀಚರ್ ಹತ್ರ ಹೋಗ್ಬಿಟ್ಟು ಸೈನ್ಸ್ ಹೇಳ್ಕೊಡಿ ಅಂತ ಹೇಳಿದ್ರೆ ಹೇಳ್ಕೊಡ್ತಾರ? ಇಲ್ಲ. ಸೊ ಹಾಗೇನೆ ನಾವು ಒಂದು ಭೌತಿಕ ವ್ಯಕ್ತಿ ಹತ್ರ ಹೋಗಿ ಕೃಷ್ಣನ ಬಗ್ಗೆ ಕೇಳಿದ್ರೆ ಅವರು ಧಾರಾವಾಹಿಯಲ್ಲಿ ಇರೋದು ಹೇಳ್ತಾರೆ ಬಿಟ್ರೆ, ಸೊ ಭಾಗವತಂನಲ್ಲಿ ಇರೋದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾವೇನಾದ್ರೂ ಕೃಷ್ಣನನ್ನ ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಪಡೋದಾದ್ರೆ ಕೇವಲ ಭಾಗವತಂನ ಮೂಲಕ ನಾವು ಅರ್ಥಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು. ಸೊ ನಮ್ಮ ಪ್ರಯತ್ನದಲ್ಲಿ ಭಗವಂತ ಕೂಡ ನಮ್ಗೆ ಸಹಾಯ ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ ಅಲ್ವಾ. ಸೊ ನಮ್ಮ ಪ್ರಯತ್ನ ಇದ್ರೆ ಏನ್ ಹೇಳ್ತಾರೆ, ನಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಭಗವಂತ 10 ಹೆಜ್ಜೆ ಇಳಿದು ಬರ್ತಾರೆ ನಮ್ಗೆ ಸಹಾಯ ಮಾಡೋದಕ್ಕೆ ಅಂತ. ಸೊ ಅವ್ರಿಗೆ ಗೊತ್ತಾಗುತ್ತೆ ನಾವು ಭಗವಂತನನ್ನ ಅಥವಾ ಬ್ರಹ್ಮ ಜಿಜ್ಞಾಸ ಇನ್ನಾದ್ರೂ ಅರ್ಥಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ಈ ಜೀವಾತ್ಮ ಇವಾಗಾದ್ರೂ ನನ್ನ ಕಡೆಗೆ ಒಲವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಗೊತ್ತಾಗಿದ್ದ ತಕ್ಷಣ ಭಗವಂತ ನಮ್ಗೆ ಸಹಕಾರ ಮಾಡೋದಕ್ಕೆ ಎಲ್ಲ ಪ್ರಕೃತಿಯಲ್ಲಿ ಯಾವ ರೀತಿಯಲ್ಲಿ ನಮ್ಗೆ ಸಹಾಯ ಬೇಕೋ ಎಲ್ಲ ಮಾಡ್ತಾರೆ. ಸೊ ನೆನ್ನೆ ಕೂಡ ನಮ್ಮ ಶಿಕ್ಷಕ ಗುರುಗಳ ಹತ್ರ ಹೇಳ್ತಾ ಇದ್ದೆ, ನನಗೆ ಭಯ ಆಗತ್ತೆ ಕ್ಲಾಸ್, ಅಂದ್ರೆ ನನಗೆ ತುಂಬಾ ಏನು ಗೊತ್ತಾಗ್ತಲ್ಲ ಹೇಳೋದಿಕ್ಕೆ ಅಂತ ಹೇಳಿದ್ರೆ, ಅವ್ರು ನನ್ಗೆ ಒಂದೇ ಮಾತು ಹೇಳಿದ್ರು, ಮಾತಾಜಿ ಸಂಕಲ್ಪ ಮಾಡ್ಕೊಳ್ಳಿ ನಾನು ಮಾಡಬೇಕು ಅಂತ. ಆವಾಗ ಪ್ರಕೃತಿಯಲ್ಲಿರೋರು ಎಲ್ಲ ವಾತಾವರಣ ಎಲ್ಲ ಕೂಡ ನಿಮ್ಗೆ ಅನುಕೂಲವಾಗುತ್ತೆ ಅಂತ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅದರ ಅರಿವು ನನಗೆ ಆಗ್ತಾ ಇದೆ. ಸೊ ವಿದ್ವಾಂಸರು ಕೂಡ ಭಗವಂತನನ್ನ 3 ರೀತಿಯಲ್ಲಿ ಅರ್ಥಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಹೇಗೆ ನಮ್ಮ ಭಾಗವತಂನ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಹೇಳ್ತಾರೆ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಸೊ ಇದು ವಿದ್ವಾಂಸರು ಅರ್ಥ ಮಾಡ್ಕೊಳ್ಳಿರಂತ ರೀತಿ. ಹೇಗಂತೆ 3 ರೀತಿ ಯಾವ್ದದು? ಬ್ರಹ್ಮನ್, ಮತ್ತೆ ಪರಮಾತ್ಮ, ಹಾಗೆ ಭಗವಾನ್. ಈ 3 ವಿಧಗಳಲ್ಲಿ ಅವರ ಭಗವಂತನನ್ನ ಅರ್ಥಕೊಂಡಿದ್ದಾರೆ. ಸೊ ಇದನ್ನ ಹೇಳ್ಬಿಟ್ರೆ ನಮ್ಮಂತವ್ರಿಗೆ ಏನ್ ಅರ್ಥ ಆಗತ್ತೆ? ಸೊ ಅದಕ್ಕೋಸ್ಕರ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ದೂರದಲ್ಲಿ ನಾವೊಂದು ಬೆಟ್ಟ ನೋಡ್ತೀವ, ಬೆಟ್ಟ ನೋಡೋದಕ್ಕೆ ಇರುತ್ತೆ, ಅಯ್ಯೋ ಕಲ್ಲುಗಳಿಂದ ಕೂಡಿದೆ, ಅಲ್ಲೂ ಇಲ್ಲೂ ಅಂತ ಅನ್ಸುತ್ತೆ. ಆದ್ರೆ ಹತ್ರ ಹೋಗ್ತಾ ಇದ್ದಾಗ ಏನ್ ಗೊತ್ತಾಗತ್ತೆ ನಮ್ಗೆ? ಇದು ದೂರದಿಂದ ನೋಡಿದಾಗ ನಮಗ್ ಅನ್ಸೋದು ಬೆಟ್ಟ ಬೆಟ್ಟಗಳಿದೆ ಇಲ್ಲಿ ಅಂತ ನಮಗ್ ಗೊತ್ತಾಗತ್ತೆ. ಸೊ ಅದು ಕಲ್ಲಿನ ಬೆಟ್ಟಗಳು, ಅಲ್ಲಿ ಇಲ್ಲಿ ನಾವು ಹಸಿರನ್ನ ನೋಡ್ತೀವಿ, ಅಥವಾ ಬೆಟ್ಟ ಹಸಿರಾಗಿದೆ ಅಂತ ಅನ್ಕೊಳ್ತೀವಿ, ಇಷ್ಟು ಮಾಡ್ತೀವಿ ಅಷ್ಟೇ. ಆದ್ರೆ ಇನ್ನು ಸ್ವಲ್ಪ ಬೆಟ್ಟದ ಹತ್ರ ಹೋದಾಗ ಏನಾಗುತ್ತೆ ನಮಗ್ ಗೊತ್ತಾಗತ್ತೆ, ತುಂಬಾ ಮರಗಳಿದೆ, ಒಂದಲ್ಲ ಎರಡಲ್ಲ ತುಂಬಾ ಮರಗಳಿದೆ, ಅದರಿಂದ ದೂರದಿಂದ ನೋಡುವಾಗ ಹಸಿರಾಗಿ ಕಾಣ್ತಾ ಇದೆ ಅಂತ ಅನ್ಕೊಳ್ತೀವಿ. ಸೊ ಈ ದೂರದಿಂದ ಬೆಟ್ಟ ಏನ್ ನೋಡ್ತೀವಿ ಹತ್ರ ಬರ್ತಾ ಇದ್ದ ಹಾಗೆ ಸ್ವಲ್ಪ ಹೆಚ್ಚಿಗೆ ತಿಳುವಳಿಕೆ ನಮ್ಗೆ ಬರುತ್ತೆ, ಎಷ್ಟೋ ಬಗೆಯ ಏನು ಗಿಡಗಳಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ ಅಲ್ವಾ. ಇನ್ನು ಹತ್ರ ಹೋಗ್ತಾ ಇದ್ದ ಹಾಗೆ ನಮಗ್ ಗೊತ್ತಾಗುತ್ತೆ ಒಂದು ಗಿಡ ಇನ್ನೊಂದು ತರ ಇಲ್ಲ. ಸೊ ಎಲ್ಲಾ ಗಿಡಗಳು ಬೇರೆ ಬೇರೆ ಆಗಿದೆ, ವಿಧವಾದಂತ ಗಿಡಗಳಲ್ಲಿದೆ ಅಂತ. ಇನ್ನು ನಾವು ಹತ್ರ ಹೋದ್ರೆ ನಮಗ್ ಗೊತ್ತಾಗತ್ತೆ, ಸೊ ಗಿಡಗಳು ಬೇರೆ ಬೇರೆನೆ ಅಲ್ಲ, ಅದ್ರಲ್ಲಿರಂತ ಎಲೆಗಳು ಕೂಡ ಬೇರೆ, ಅದು ಬಿಡುವಂತ ಹೂ ಬೇರೆ, ಅದ್ರಲ್ಲಿ ಬಿಡುವಂತ ಕಾಯಿಗಳು ಬೇರೆ, ಹಣ್ಣುಗಳು ಬೇರೆ, ಹಾಗೆ ಕಡೆಗೆ ಅದ್ರಲ್ಲಿ ಬರುವಂತ ಪರಿಮಳ ಬೇರೆ, ಅದರ ಉಪಯೋಗಗಳು ಬೇರೆ, ಅದರ ಲಕ್ಷಣಗಳು ಬೇರೆ. ಸೊ ಹೀಗೆ ಡೀಪ್ ಆಗಿ ನಾವು ತಿಳ್ಕೊಂತಾ ಹೋಗ್ತಾ ಇರ್ತೀವಿ ಅಲ್ವಾ. ಸೊ ಹಾಗೇನೆ ನಾವು ಬ್ರಹ್ಮನ್, ಪರಮಾತ್ಮ, ಭಗವಾನ್, ಸೊ ಹೀಗೆ ನಾವು ಭಗವಂತನ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ, ಭಗವಂತನಿಗೆ ಹತ್ತಿರವಾಗಿ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ಕೊಂಡಾಗ ನಮಗೆ ಭಗವಂತ ಇನ್ನು ಡೀಟೇಲ್ ಆಗಿ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ ಅಲ್ವಾ. ಸೊ ಈ ಭಗವಾನ್, ಪರಮಾತ್ಮ, ಸಾರಿ ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್,
ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಭುಪಾದರು ಕೂಡ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಏನು ಸೂರ್ಯನ ಹಾಗೆ ಅಂತ ಹೇಳ್ಬಿಟ್ಟು. ಸೊ ಸೂರ್ಯ ನಾವು ಎಲ್ಲರಿಗೂ ಪ್ರಕಟ ಆಗ್ತಾರೆ, ಎಲ್ಲರಿಗೂ ಕೂಡ ಅವರು ತಮ್ಮ ದಯೆಯನ್ನ ನೀಡ್ತಾರೆ ಅಲ್ವಾ. ಹಾಗಾದ್ರೆ ಅಷ್ಟೊಂದು ಸೂರ್ಯಗಳಿದಾರ? ಇಲ್ಲ. ಸಪೋಸ್ ಒಂದು ಸೂರ್ಯನನ್ನ ಒಂದು 100 ಕೊಡಗಳಲ್ಲಿ ನೀರು ತುಂಬಿರೋದ್ರಲ್ಲ ಅಥವಾ ಎಣ್ಣೆ ತುಂಬಿರೋದ್ರಲ್ಲ ನೋಡಿದ್ರೆ ಎಲ್ಲಾದ್ರಲ್ಲೂ ಸೂರ್ಯ ನಮ್ಗೆ ಪ್ರಕಟ ಆಗ್ತಾರೆ ಅಲ್ವಾ. ಸೊ ಆದ್ರೆ ಅಷ್ಟೊಂದು ಸೂರ್ಯಗಳಿದಾರ? ಆದ್ರೆ ಇರೋ ಸೂರ್ಯ ಒಬ್ಬನೇ ಅಲ್ವಾ. ಸೊ ಹಾಗೆ ಸೂರ್ಯನನ್ನ ಕೂಡ ನಾವು ಇವಾಗ ಏನ್ ಮಾಡ್ತೀವಿ, ಕರ್ಟನ್ ಓಪನ್ ಮಾಡಿದ ತಕ್ಷಣ ಬೆಳಕು ಹೊರಗಡೆ ಬರುತ್ತೆ. ಅವಾಗ ನಾವೇನ್ ಅನ್ಕೊಳ್ತೀವಿ, ಸೂರ್ಯ ಅಂದ್ರೆ ಈ ಬೆಳಕು ಅಂತ ಅನ್ಕೊಳ್ತೀವಿ. ಸೂರ್ಯ ಅಂದ್ರೆ ಈ ಬೆಳಕ? ಇಲ್ಲ, ನಮ್ಮ ರೂಮಲ್ಲಿ ಬಂದಿರೋಂತ ಬೆಳಕಲ್ಲ. ಹಾಗಾದ್ರೆ ಏನು, ಬೆಳಗ್ಗೆ ಯಾವಾಗ ಸೂರ್ಯ ಪ್ರಕಟ ಆಗ್ತಾರೆ ಆಗ ನಮಗ್ ನೋಡ್ಲಿಕ್ಕಾಗತ್ತೆ, ಅದು ಕೆಂಪಾಗಿ ಕಾಣ್ತಾ ಇರ್ತಾರೆ. ಹಾಗಾದ್ರೆ ಸೂರ್ಯ ಅಂದ್ರೆ ಕೆಂಪು ಮಂಡಲನ? ಅಲ್ಲ ಅಲ್ವಾ. ಸೊ ಮಧ್ಯಾಹ್ನ ಆಗ್ತಾ ಇದ್ದಾಗ ಹೇಗ್ ಕಾಣ್ತಾರೆ ಸೂರ್ಯ? ಪ್ರಜ್ವಲಿತವಾಗಿರ್ತಾರೆ, ನಾವು ಕಣ್ಣು ತೆಗೆದು ನೋಡೋದಕ್ಕೂ ಆಗಲ್ಲ, ಅಷ್ಟೊಂದು ಪ್ರಕಾಶಮಾನವಾಗಿರ್ತಾರೆ. ಸೊ ಸೂರ್ಯ ಅಂದ್ರೆ ಹಾಗಾದ್ರೆ ಪ್ರಕಾಶಮಾನವಾದಂತ ಬೆಳಕ? ಅದು ಅಲ್ಲ. ಹಾಗಾದ್ರೆ ಸಂಜೆ ಆಗ್ತಾ ಇದ್ದ ಹಾಗೆ ಸೂರ್ಯ ಮುಳುಗ್ ಹೋಗ್ತಾ ಇರೋದನ್ನ ನಾವು ನೋಡ್ಬೋದು. ಹಾಗಾದ್ರೆ ಸೂರ್ಯ ಆ ರೀತಿ ಇದ್ದಾರಾ? ಇಲ್ಲ. ಸೊ ಸೂರ್ಯನ 3 ಬಗೆನಲ್ಲಿ ನಾವು ನೋಡ್ಬೋದು. ಹೇಗ್ ನೋಡ್ಬೋದು? ಒಂದು ಸೂರ್ಯನ ಬೆಳಕಿನ ಮೂಲಕ ನಾವು ನೋಡ್ಬೋದು, ಸೂರ್ಯನ ಮೇಲ್ಮೈಯನ್ನ ನೋಡ್ಬೋದು, ಸೂರ್ಯನ ಮಂಡಲ ಇದೆ ಅಂತ ತಿಳ್ಕೊಳ್ಬಹುದು ಅಲ್ವಾ. ಸೊ ಇದು ನಾವು ಅರ್ಥ ಮಾಡ್ಕೊಳ್ಳುವಂತ ರೀತಿಯನ್ನು. ಸೂರ್ಯನ ಬೆಳಕು ಅಂತ ಹೇಳಿದ್ರೆ ಬ್ರಹ್ಮಜ್ಯೋತಿ. ಎಲ್ಲಿಂದ ಬಂತು ಬ್ರಹ್ಮಜ್ಯೋತಿ? ನಮ್ಮ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಈ ಬ್ರಹ್ಮಜ್ಯೋತಿ ಅಥವಾ ಈ ಪ್ರಕಾಶ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ನನ್ನಿಂದನೇ ಬರ್ತಾ ಇದೆ ಅಂತ ಭಗವಂತ ಹೇಳ್ತಾರೆ. ಸೊ ಭಗವಂತನ ಆ ದಿವ್ಯ ದೇಹದ ಪಾದಾರವಿಂದದ ಆ ಉಗುರಿನ ತುದಿಯಿಂದ ಈ ಬೆಳಕು ಬರ್ತಾ ಇದೆ, ಇದೇ ಬ್ರಹ್ಮಜ್ಯೋತಿ. ಸೊ ಭಗವಂತನ ದೇಹದಿಂದನೇ ಈ ಜ್ಯೋತಿ, ಈ ಬೆಳಕು ಹೊರಗಡೆ ಬರ್ತಾ ಇದೆ. ಸೊ ಭಗವಂತ ಏನ್ ಹೇಳ್ತಾರೆ ನಮ್ಮ ಭಗವದ್ಗೀತೆಯಲ್ಲಿ ನೋಡಿದ್ರೆ, ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅವನ ಧಾಮದಲ್ಲಿ ಏನೂ ಬೇಕಾಗಿಲ್ಲ. ಏನ್ ಬೇಕಾಗಿಲ್ಲ? ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಸೊ ಇಲ್ಲಿ ಹೇಳ್ತಾರೆ, ನನ್ನ ಒಂದು ಲೋಕದಲ್ಲಿ ಯಾವುದೇ ರೀತಿ ಬೆಳಕು ಬೇಕಾಗಿಲ್ಲ, ಸೂರ್ಯ ಬೇಕಾಗಿಲ್ಲ ನನಗೆ, ಹಾಗೆ ಚಂದ್ರಮನ ಬೆಳಕು ಬೇಕಾಗಿಲ್ಲ, ಹಾಗೇನೆ ನನಗೆ ವಿದ್ಯುತ್ ಶಕ್ತಿನೂ ಬೇಕಾಗಿಲ್ಲ. ಯಾಕೆ ಅಂದ್ರೆ ನನ್ನ ದೇಹದಿಂದನೇ ಈ ಬ್ರಹ್ಮಜ್ಯೋತಿನೂ ಹೊರಗಡೆ ಬರ್ತಾ ಇದೆ. ಹಾಗಾಗಿ ಈ ಪ್ರಕಾಶಮಾನದಿಂದ ಎಲ್ಲಾ ಗ್ರಹಗಳನ್ನ, ಎಲ್ಲಾ ಸೃಷ್ಟಿಯನ್ನ ನಾನು ಬೆಳಗುವಲ್ಲೆ ಅಂತ ಹೇಳ್ಬಿಟ್ಟು ಭಗವಂತ ತೋರಿಸ್ತಾ ಇದ್ದಾರೆ. ಸೊ ಆತ್ಮತೃಪ್ತ ಭಗವಂತ. ಸೊ ಯಾವಾಗ್ಲೂ ಅವ್ರು ಏನು ಮನಸ್ಸಲ್ಲಿ ನೆನೆಸ್ಕೊಳ್ತಾರೆ ಅದನ್ನ ಮಾಡ್ತಾರೆ ಅಲ್ವಾ. ಸೊ ಹೀಗೆ ಬ್ರಹ್ಮನ್ ಅಂದ್ರೆ ಈ ಪರಂ ಜ್ಯೋತಿ ಮಾತ್ರನೇ, ಈ ಬೆಳಕು ಮಾತ್ರನೇ ಅಲ್ಲ, ಹಾಗೇನೆ ಪರಮಾತ್ಮ, ಎಲ್ಲ ಹೃದಯದಲ್ಲಿ ಪರಮಾತ್ಮ ಇದ್ದಾರಾ? ಸೊ ಹಾಗಾದ್ರೆ ಭಗವಂತ ಏನಾದ್ರೂ ವಿಂಗಡಣೆ ಆಗೋಗ್ಬಿಟ್ಟಿದ್ದಾರಾ? ಇಲ್ಲ. ಭಗವಂತ ಎಷ್ಟೇ ರೀತಿನಲ್ಲಿ ಅಥವಾ ಎಲ್ಲರ ಹೃದಯದಲ್ಲಿ ಎಲ್ಲಾ ಜೀವಿಗಳು, ಎಲ್ಲಾ ಪ್ರಾಣಿಗಳು, ಎಲ್ಲ ಜಲಚರಗಳು, ಎಲ್ಲಾ ರೀತಿಯಾದಂತ ವೃಕ್ಷಗಳು, ಎಲ್ಲಾ ಮತ್ತೆ ಮಾನವರು ಎಲ್ಲರಲ್ಲೂ ಕೂಡ ಪರಮಾತ್ಮನಾಗಿ ಇದ್ರು ಕೂಡ ಭಗವಂತ ಒಬ್ಬನೇ ಅಲ್ವಾ. ಸೊ ತನ್ನ ವಿಸ್ತಾರದ ಅಂಶಗಳಾಗಿ ಎಲ್ಲ ಹೃದಯದಲ್ಲಿ ಕಾಣ್ತಾನೆ. ಹಾಗಾದ್ರೆ ಭಗವಂತ ಶಕ್ತಿ ಕಡಿಮೆ ಆಗೋಯ್ತಾ? ಖಂಡಿತ ಇಲ್ಲ. ಸೊ ಭಗವಂತ ಯಾವಾಗ್ಲೂ ಪರಿಪೂರ್ಣನಾಗಿರ್ತಾನೆ. ಸೊ ಪರಮಾತ್ಮನಾಗಿ ಎಲ್ಲರಲ್ಲೂ ಇದ್ದಾನೆ, ಅದು ಕೂಡ ಭಗವಂತನ ಒಂದು ಅಂಶನೇ. ಆದ್ರೆ ಭಗವಂತ ಯಾವಾಗ್ಲೂ ಸ್ವಯಂ ತನ್ನ ಧಾಮದಲ್ಲಿ ಪರಿಪೂರ್ಣನಾಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹೀಗೆ ಇಲ್ಲಿ ನಾವು ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಬಗ್ಗೆ ತಿಳ್ಕೊಳ್ಬೇಕು. ಭಗವಾನ್ ಅಂದ್ರೆ ಏನು? ಇಷ್ಟು ಹೊತ್ತು ನಾವೇನು ಡಿಸ್ಕಷನ್ ಮಾಡಿದ್ವಿ? ಬ್ರಹ್ಮ ಜ್ಯೋತಿ ಅಂದ್ರೆ ಭಗವಂತ ನಿರಾಕಾರ, ಅವನಿಗೆ ಆಕಾರ ಇಲ್ಲ. ಮತ್ತೆ ಏನು ಗುಣಾತೀತ, ಗುಣಗಳೇ ಇಲ್ಲ ಅಂತ ಅನ್ಕೊಳ್ತೀವಿ, ಆದ್ರೆ ಹಾಗಲ್ಲ. ತ್ರಿಗುಣಾತೀತ ಅಂದ್ರೆ ಎಲ್ಲಾ ಗುಣಗಳಿಂದ ಮೇಲ್ಪಟ್ಟವನು. ಯಾವುದೇ ಗುಣಗಳು ಅವನಿಗೆ ಅನ್ವಯಿಸೋದಿಲ್ಲ, ಅದನ್ನ ಮೀರಿದವನು, ಅದರ ಸೃಷ್ಟಿಕರ್ತ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಸೊ ಭಗವಾನ್, ನಾನು ಏನಕ್ಕೆ ಇಷ್ಟು ಎಲ್ಲಾ ಶ್ಲೋಕಗಳ ಅರ್ಥ ಹೇಳಿದೆ ಅಂತ ಹೇಳಿದ್ರೆ, ಭಗವಂತರ ಇಷ್ಟೊಂದು ಲೀಲೆಗಳನ್ನ ತಿಳ್ಕೊಂಡ ಮೇಲೆ ತನ್ನ ಇಷ್ಟೊಂದು ಸೌಂದರ್ಯವನ್ನ ಸೌಂದರ್ಯವನ್ನ ಹೇಗೆ ನಮ್ಮ ಭೀಷ್ಮ ಪಿತಾಮಹರು ಹೇಳ್ತಾ ಇದಾರೆ ಅಂದ್ರೆ, ವರ್ಣ ಯಾವ ರೀತಿ ಇದೆ? ತಮಾಲ ವರ್ಣಂ ಅಂತ ಹೇಳ್ತಾ ಇದ್ದಾರೆ. ತನ್ನ ಹಾಕೊಂಡಿರೋ ಪೀತಾಂಬರದ ವಸ್ತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ತನ್ನ ಕಿವಿಯ ಓಲೆಗಳ ಬಗ್ಗೆ ವರ್ಣನೆ ಇದೆ. ಆತನ ಮುಖದ ಸೌಂದರ್ಯದ ಬಗ್ಗೆ ಇದೆ. ಇಷ್ಟೊಂದು ಸೌಂದರ್ಯನ ಹೊಗಳ್ತಾ ಇರ್ಬೇಕು ಅಂತ ಹೇಳಿದ್ರೆ ಆಕಾರ ಹೇಗೆ ಆಗ್ಲಿಕ್ಕೆ ಸಾಧ್ಯ? ಹಾಗಾಗಿ ಈ ಮಹಾಜನರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಮಹಾಜನರು ತಿಳಿಸ್ಕೊಳ್ತಾ ಇದ್ದಾರೆ ಭಗವಂತ ಆಕಾರ ಇರೋನು ಅಂತ. ಹೇಗೆ ನಾವು ತಿಳ್ಕೊಳ್ಳೋದು? ಅವ್ರೇನೋ ಮಹಾಜನರು ಅದಕ್ಕೋಸ್ಕರ ಆಕಾರ ಭಗವಂತನಿಗಿದೆ ಅಂತ ಹೇಳೋದಾದ್ರೆ ನಾವು ಹೇಗೆ ತಿಳ್ಕೊಳ್ಬೇಕು?
ನಾವು ನಮ್ಮ ಗಂಧರ್ವಿಕ ಗಿರಿಧಾರಿ ದರ್ಶನವನ್ನ ನಿನ್ನೆ ಮಾಡಿದ್ವಲ್ವಾ. ಸೊ ಈ ರೀತಿನಲ್ಲಿ ನಾವು ಗಂಧರ್ವಿಕ ಗಿರಿಧಾರಿಯ ದರ್ಶನ ಮಾಡಿದಾಗ ಭಗವಂತನ ಸೌಂದರ್ಯವನ್ನ ನಮ್ಮ ಕಣ್ಣುಗಳಿಂದ ಸವಿತಾ ಸವಿತಾ ಅನ್ಕೊಳ್ಬೇಕು. ಕೃಷ್ಣ ಇಷ್ಟು ಸುಂದರವಾಗಿದ್ಯಾ ಕೃಷ್ಣ. ಸೊ ನಿನ್ನ ಅಂಶವಾಗಿರೋದ್ರಿಂದ ನಾವೆಲ್ಲರೂ ಕೂಡ ಸೌಂದರ್ಯವಾಗಿ ಕಾಣ್ತಾ ಇದ್ದೀವಿ ಅಂತ ಅಲ್ವಾ. ಸೊ ಭಗವಂತ ಯಾವಾಗ್ಲೂ ಕೂಡ ಆಕಾರ ಇರೋನು, ಮನಸ್ಸುಳ್ಳವನು, ಅದಕ್ಕೋಸ್ಕರ ಭಾವಗ್ರಾಹಿ ಜನಾರ್ದನ ಅಂತ ಹೇಳ್ತಾರೆ. ಭೀಷ್ಮ ಹೇಗೆ ನೋಡಿದ್ರು ಭಗವಂತನನ್ನ. ಸೊ ಅವರು ಬೀಭತ್ಸ ರೂಪದಲ್ಲಿ ನೋಡ್ಬೇಕು ಅಂತ ಅನ್ಕೊಂಡ್ರು, ಹಾಗಾಗಿ ಅದೇ ರೀತಿಯಲ್ಲಿ ಪ್ರಕಟ ಆದ್ರು ಅವ್ರಿಗೆ ಅಲ್ವಾ. ಸೊ ಯಾವಾಗ ಅರ್ಜುನ ನೋಡ್ಬೇಕು ಅಂತ ಅನ್ಕೊಂಡ್ರು ಅಲ್ವಾ, ವಿಶ್ವರೂಪ ತೋರಿಸಿದಾಗ ಬೇಡ ಕೃಷ್ಣ ನನಗೆ ನಿನ್ನ ಎರಡೇ ಭುಜಗಳಿರುವಂತಹ ರೂಪದಲ್ಲಿ ನೀವು ಪ್ರಕಟ ಆಗು ಅಂತ ಹೇಳಿದಾಗ ಆ ರೀತಿ ಪ್ರಕಟ ಆದ್ರು. ನೋಡಿ, ಯಾರ ಹೃದಯದಲ್ಲಿ ಭಗವಂತನನ್ನ ಹೇಗೆ ನೆನೆಸ್ಕೊಳ್ತೀವಿ ಅದೇ ರೀತಿಯಲ್ಲಿ ಅವರು ಪ್ರಕಟ ಆಗ್ತಾರೆ ಅಲ್ವಾ. ಸೊ ನಾವ್ ಅನ್ಕೊಳ್ಬಹುದು ಕೃಷ್ಣ ನನಗೂ ಪ್ರಕಟ ಆಗ್ತಾರಾ, ಖಂಡಿತ ಸಾಧ್ಯ. ಆದ್ರೆ ಹೇಗ್ ಪ್ರಕಟ ಆಗ್ತಾರೆ, ಹೇಗೆ ನಾವು ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ನಾವು ಮಹಾಜನರು ಕೊಟ್ಟಂತ ದಾರಿನಲ್ಲಿ ನಡಿಬೇಕು. ಪರಂಪರೆನಲ್ಲಿ ಏನು ನಮ್ಮ ಆಚಾರ್ಯರಿಗೆ ಹೇಳಿದ್ದಾರೆ ಅದನ್ನ ನಾವು ಓದಬೇಕು, ತಿಳ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನು ಕೂಡ ಪಡ್ಬೇಕು. ಈ ರೀತಿನಲ್ಲಿ ನಾವು ದಿವ್ಯ ಚಕ್ಷುಗಳಿಂದ ನೋಡಿದಾಗ, ನಮ್ಮ ಗುರುಗಳ ಒಂದು ಚಕ್ಷುಗಳಿಂದ ನೋಡಿದಾಗ ನಮಗೆ ಭಗವಂತನ ಅರ್ಥಕೊಳ್ಳೋದಿಕ್ಕೆ ಸಾಧ್ಯ. ನಾವು ಪ್ರಭುಪಾದರ ಎಲ್ಲ ಶಿಷ್ಯರನ್ನ ನೋಡ್ತೀವಿ, ಅವ್ರೇನು ಎಲ್ಲ ವಿದ್ವಾಂಸರಾಗಿದ್ರ, ವಿದೇಶಗಳಲ್ಲಿದ್ರು, ಅವ್ರಿಗೆ ಅಸಲ್ಗೆ ಸಾಧು ಸಂತರಂದ್ರೆ ಏನು ಅಂತ ಗೊತ್ತಿಲ್ಲ, ಭಗವಂತ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತವ್ರಿಗೆ ಯಾವಾಗ ತಮ್ಮ ಗುರುಗಳಾದಂತ ಪ್ರಭುಪಾದರ ಒಂದು ಸಂಘ ಸಿಕ್ತು ಆವಾಗ ಅವ್ರಿಗೆ ಎಲ್ಲ ಪ್ರಕಟ ಆಗೋಯ್ತು ಅಲ್ವಾ. ಸೊ ಹಾಗಾಗಿ ಪ್ರಭುಪಾದರ ಒಂದು ದಯೆಯಿಂದ ನಾವೀಗ ಕೂಡ ಇವತ್ತು ಇಲ್ಲಿ ಕುತ್ಕೊಂಡು ಇದನ್ನ ಇಷ್ಟನ್ನೆಲ್ಲ ನಾವು ಮಾತಾಡ್ತಾ ಇದ್ದೀವಿ ಅಲ್ವಾ. ಸೊ ನಿರಾಕಾರ ಬ್ರಹ್ಮ ಅಲ್ಲ ಭಗವಂತ, ಭಗವಾನ್ ಅಂದ್ರೆ ದಿವ್ಯ ಸ್ವರೂಪ ಇದೆ ಭಗವಂತನಿಗೆ ಅಂತ ನಾವು ನೋಡ್ಬಹುದು. ಆದ್ರೂ ಕೂಡ ನಮ್ಮ ದಿವ್ಯ ಸ್ವರೂಪದಲ್ಲಿರುವಂತ ಭಗವಂತ ಮಾನವನ ಹಾಗೆ ಈ ಅವತಾರ ತಗೊಳ್ತಾರೆ. ಹಾಗೇನೆ ನಾವು ನೋಡ್ಬಹುದು ಹೇಗೆ ಭೀಷ್ಮ ಪಿತಾಮಹರು ಬಿಡುವಂತ ಆ ಬಾಣಗಳ ಗಾಯಗಳಿಂದ ಕೂಡ ತನ್ನ ದೇಹದಿಂದ ರಕ್ತ ಸೋರ್ತಾ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಗಾಯಗಳಿಂದ ಅಲಂಕೃತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ವರ್ಣನೆ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮಂತ ಮಂದಮತಿಗಳು ಏನ್ ಅನ್ಕೊಂಡ್ಬಿಡ್ತೀವಿ, ಆದ್ರೆ ಭಗವಂತ ಕೂಡ ಸಾಮಾನ್ಯ ನರಮಾನವ ಅನ್ಕೊಳ್ತೀವಿ. ಸೊ ಆದ್ರೆ ಇಲ್ಲ. ಸೊ ಅದಕ್ಕೋಸ್ಕರ ಭಗವಂತ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, ಅವಜಾನಂತಿ ಮಾಮೂಢ ಮಾನುಷ್ಯಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತ ಮಮ ಭೂತ ಮಹೇಶ್ವರಂ. ಇಂಥ ಮೂಢ ಜನರಿಗೆ ನಾನು ಯಾವತ್ತೂ ಪ್ರಕಟ ಆಗೋದೇ ಇಲ್ಲ, ನನ್ ಸಾಮಾನ್ಯ ಮಾನವರು ಅಂತ ಅನ್ಕೊಂಡ್ಬಿಡ್ತಾರೆ, ಆದ್ರೆ ನಾನು ಸಾಮಾನ್ಯ ಮಾನವ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗೇನೆ ನಮ್ಗೆ ಭೀಷ್ಮ ಪಿತಾಮಹರು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ, ಏನಂತ ನೆನಪಿಸ್ಕೊಳ್ತಾ ಇದ್ದಾರೆ, ಪಾರ್ಥ ಸಾರ್ಥಿಯಾಗಿ ಭಗವಾನ್ ಶ್ರೀಕೃಷ್ಣ ಭೀಷ್ಮರ ಎದುರಿಗೆ ಆರಾಧ್ಯ ದೈವನಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಪಾರ್ಥ ಸಾರಥಿಯಾಗಿ ನೋಡ್ಬೇಕು ಅಂದ್ಕೊಂಡ್ರು, ಅದೇ ರೀತಿಯಲ್ಲಿ ಅವರು ಪ್ರಕಟ ಆದ್ರು. ಹಾಗೆ ವೃಂದಾವನವಾಸಿಗಳು ಗೋಪಾಲ ಬಾಲನನ್ನ ನೋಡ್ಬೇಕು ಅಂತ ಅನ್ಕೊಂಡ್ರು ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಅತ್ಯಂತ ಆಕರ್ಷಕನಾದಂತ ಶ್ಯಾಮಸುಂದರನ ರೂಪದಲ್ಲಿ ಗೋಪಿಕೆಯರಿಗೆ ಅವರು ಪ್ರಕಟ ಆದ್ರು. ಸೊ ಪಾರ್ಥ ಸಾರಥಿ ಅಂದಿದ ತಕ್ಷಣ ಗೋಪಾಲಕೃಷ್ಣ ಗೋಸ್ವಾಮಿ ಅವರ ಬಗ್ಗೆ ನಾನು ಜ್ಞಾಪಕ ಮಾಡ್ಕೊಂಡೆ. ಅವ್ರ ಬಗ್ಗೆ ಕೇಳಿಸ್ಕೊಳ್ತಾ ಇರುವಾಗ ಅವರು ತಮ್ಮ ದೇಹವನ್ನ ಬಿಡುವಂತ ಸಂದರ್ಭದಲ್ಲಿ ಕೂಡ ಅವರು ಹೇಗೆ ಪಾರ್ಥ ಸಾರಥಿ, ರಾಧಾ ಪಾರ್ಥ ಸಾರಥಿನ ಹೇಗೆ ಜ್ಞಾಪಕ ಮಾಡ್ಕೊಳ್ತಾ ಇದ್ರು. ಸೊ ಅವರ ಒಂದು ದೇಹದ ಬಳಿ ಕೂಡ ನರಸಿಂಹನ ಫೋಟೋನ ಹೇಗಿಟ್ಟಿದ್ರು, ಪಾರ್ಥಸಾರಥಿಯ ಒಂದು ಫೋಟೋವನ್ನ ಕೂಡ ಹೇಗಿಟ್ಟಿದ್ರು ಅಂತ ನಾವೆಲ್ಲ ನೋಡಿದ್ವಿ. ಹಾಗೆ ಲೋಕನಾಥ ಸ್ವಾಮಿ ಮಹಾರಾಜ್ ಕೂಡ ಅವ್ರ ಬಗ್ಗೆ ಹೊಗಳ್ತಾ ಏನ್ ಹೇಳ್ತಾ ಇದಾರೆ, ಕಡೆಯದಾಗಿ ನನಗೊಂದೇ ಒಂದು ಕಡೆಯ ಅವಕಾಶ ಸಿಕ್ತು ಅವರ ಕಿವಿನಲ್ಲಿ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು, ಕಡೆಯದಾಗಿ ಅವರು ಅದನ್ನ ಕೇಳಿಸ್ಕೊಳ್ತಾ ರಿಯಾಕ್ಟ್ ಆಗ್ತಾ ಇದ್ರೆ, ಆದ್ರೆ ಮಾತಾಡೋದಕ್ ಆಗ್ತಾ ಇಲ್ಲ. ಆದ್ರೆ ಮಾತ್ರ ತುಟಿಗಳು ಅದು ಗೊತ್ತಾಗ್ತಾ ಇದೆ, ಹರೇ ಕೃಷ್ಣ ಮಹಾಮಂತ್ರನ ಜಪ ಅವ್ರು ಕೂಡ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಪೂರ್ತಿ ಇಡೀ ಜೀವನದಲ್ಲಿ ಅವರು ಕೇವಲ ಭಗವಂತನ ಭಕ್ತಿಯನ್ನೇ ಮಾಡಿದ್ದಾರೆ, ಗುರುವಿನ ಒಂದು ಸೇವೆಯನ್ನೇ ಮಾಡಿದ್ದಾರೆ. ಹಾಗಾಗಿ ಕಡೆ ಸಮಯದಲ್ಲಿ ಏನಾಯ್ತು, ಎಲ್ಲ ಭಕ್ತರ ಸಂಘದಲ್ಲಿ ಇಂತಹ ಮಹಾನುಭಾವರೆಲ್ಲ ತಮ್ಮ ಈ ದೇಹವನ್ನು ಬಿಡುವಂತ ಸಂದರ್ಭದಲ್ಲಿ ಹೇಗೆ ನಾವು ನಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಸ್ಮರಣೆ ಒಂದೇ ಅವಾಗ ಕಡೆ ಸಮಯದಲ್ಲಿ ನಮ್ಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈವನ್ ನಮ್ಮ ಗೋಪಾಲಕೃಷ್ಣ ಗೋಸ್ವಾಮಿ ಅವರು ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಸೊ ಇಂಥ ಪರಮ ಪೂಜ್ಯರು ನಮ್ಗೆ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಂತ ನೀತಿಯನ್ನ ನಮ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಆಚಾರ್ಯರು ಇಂಥ ಗುರು ವೃಂದದವರಿಗೆ ಹೇಳೋದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಆದಷ್ಟು ಮಟ್ಟಿಗೆ ಪ್ರಯತ್ನವನ್ನ ಮಾಡ್ಬೇಕು. ಸೊ
ಮಹಾರಾಜರು ಕೂಡ ಯಾವಾಗ ಮಾಂಟ್ರಿಯಲ್ ಅಲ್ಲಿ ಮೊದಲ ಬಾರಿಗೆ ಪ್ರಭುಪಾದರನ್ನ ಭೇಟಿಯಾಗೋದಕ್ಕೆ ಸಜ್ಜಾಗ್ತಾರೆ. ಅವ್ರು ಹೇಳ್ತಾರೆ ಹಿಂದಿನ ದಿನ ಪ್ರಭುಪಾದರು ಬರ್ತಾ ಇದಾರೆ ಅಂದ್ರೆ ಅವ್ರು ನೋಡೇ ಇಲ್ಲ. ಆದ್ರೂ ಕೂಡ ಅವ್ರಿಗೊಂದು ಸೇವೆ ಏನ್ ಸಿಗುತ್ತೆ ಅಂದ್ರೆ ಪ್ರಭುಪಾದರ ಒಂದು ಕೋಣೆಯನ್ನ ಶುದ್ಧ ಮಾಡೋಂತ ಒಂದು ಸೇವೆ ಸಿಗುತ್ತೆ. ಸೊ ಅದನ್ನ ತುಂಬಾ ಹೃದಯಪೂರ್ವಕವಾಗಿ ಮಾಡ್ತಾರೆ. ನೆಕ್ಸ್ಟ್ ಡೇ ಯಾವಾಗ ಪ್ರಭುಪಾದರು ಬರ್ತಾರೆ ತನ್ನ ರೂಮ್ ಅನ್ನ ನೋಡಿ ಕೇಳ್ತಾರೆ ಯಾರು ಇಷ್ಟು ಚೆನ್ನಾಗಿ ಮಾಡಿರೋದು ಅಂತ. ಆಗ ಗೋಪಾಲ್ ಕೃಷ್ಣ ಗೋಸ್ವಾಮಿ ಅವರ ಹೆಸರನ್ನು ಹೇಳಿದಾಗ ಕರೀರಿ, ನಾನು ಅವ್ರನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಸೊ ಒಬ್ಬ ಭಕ್ತ ಹೇಗೆ ಗುರುವಿಗೆ ಅಥವಾ ಭಗವಂತನಿಗೆ ಏನಾದ್ರೂ ಸೇವೆನ ಸಲ್ಲಿಸಿದ್ರೆ ಗುರು ಕೂಡ ಯಾವತ್ತು ಅದನ್ನ ನಿರ್ಲಕ್ಷಿಸಲ್ಲ, ಹಾಗೆ ಭಗವಂತ ಕೂಡ ಅಷ್ಟೇ ಯಾವಾಗ್ಲೂ ಅದನ್ನ ಗಮನಿಸ್ತಾರೆ. ಅಂದ ಹಾಗೆ ಅದೇ ರೀತಿಯಲ್ಲಿ ಅವರಿಗೆ ಬೇಕಾದಂತ ಅನುಕೂಲಗಳನ್ನ, ಭಕ್ತಿಯನ್ನ ಮಾಡೋದಕ್ಕೆ ಅನುಕೂಲಗಳನ್ನ ಕೂಡ ಮಾಡಿಕೊಡ್ತಾರೆ. ಹಾಗೆ ಅತಿ ಏನ್ ಹೇಳ್ತಾರೆ ವಿದ್ಯೆಯನ್ನ ಪಡೆದಂತಹ ಮಹಾನ್ ಪಂಡಿತರಾದಂತಹ ನಮ್ಮ ಪರಮ ಪೂಜ್ಯ ಗೋಪಾಲ್ ಕೃಷ್ಣ ಗೋಸ್ವಾಮಿ ಅವರು ಯಾವಾಗ ಮಾಂಟ್ರಿಯಲ್ ಅಲ್ಲಿ ಪ್ರಭುಪಾದರನ್ನ ಭೇಟಿಯಾದ್ರು ಅವರಿಗೆ ಭಗವಂತನ ಭಕ್ತಿ ಚಿಗುರೊಡೆದು ಬಿಡುತ್ತೆ ಅಲ್ಲೇನೆ ಅಲ್ವಾ. ಕಡೆಗೆ ಅವರು ಭಾರತಕ್ಕೆ ಬಂದ್ರು, ಎಷ್ಟೋ ಪ್ರಾಜೆಕ್ಟ್ಸ್ ನ ಹ್ಯಾಂಡಲ್ ಮಾಡಿದ್ರು, ಪಬ್ಲಿಕೇಶನ್ಸ್ ಬುಕ್ಸ್ ಅನ್ನ ವಿತರಣೆ ಮಾಡಿದ್ರು. ಹೀಗೆ ಸೇವೆಯ ಮೂಲಕ ತನ್ನ ಗುರುವಿಗೆ ಸೇವೆಯನ್ನ ಸಲ್ಲಿಸಿದ್ರು. ಹಾಗೆ ಗುರು ಸೇವೆ ಮತ್ತೆ ಭಕ್ತಿಯ ಎಲ್ಲ ಸೇವಾ ಅಂಗಗಳಿಂದ ಅವರು ಭಗವಂತನಿಗೆ ಕೂಡ ತುಂಬಾ ಹತ್ರ ಆದ್ರು. ಸೊ ಅನ್ಕೊಳ್ಳಿ, ನಾವ್ ಯಾವಾಗ್ಲೂನು ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ ಅಥವಾ ಸೇವೆಯಲ್ಲಿದ್ರೆ ಕಡೆ ಕಾಲದಲ್ಲಿ ಭಗವಂತನನ್ನ ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗತ್ತೆ. ಸೊ ಹಾಗಾಗಿ ಜೀವನ ಹೇಗೆ ಮಾಡ್ಬೇಕು ಅಂತಲ್ಲ, ಜೀವವನ್ನ ಬಿಡೋವಾಗ ಕೂಡ ಭಗವಂತನನ್ನ ಹೇಗೆ ಸ್ಮರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಂಥ ಮಹಾನ್ ವ್ಯಕ್ತಿಗಳು ನಮ್ಗೆ, ಇಂಥ ಮಹಾನ್ ಭಕ್ತರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇವರ ಜೀವನದ ಒಂದು ಜೀವನದಲ್ಲಿ ಅವರು ನಡ್ಕೊಂಡಂತಹ ರೀತಿಯಿಂದ ನಾವು ಕೂಡ ನಮ್ಮ ಜೀವನದಲ್ಲಿ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಉದಾಹರಣೆಗಳನ್ನ ನಾವು ತಿಳ್ಕೊಳ್ಬಹುದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ವ್ರಜ ಈಶತನೆಯನಾದಂತ ಈ ಶ್ಯಾಮ ಸುಂದರನಾದಂತ ಭಗವಂತನನ್ನ ವೃಂದಾವನದ ಗೋಪಿಕೆ ಸೇರಿ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾನು ಓದಿದಾಗ ನನಗೆ ಒಂದೊಂದು ಶ್ಲೋಕ ನೆನಪು ಬರ್ತಾ ಇದೆ. ಸೊ ಏನ್ ಹೇಳ್ತಾರೆ ಅಂದ್ರೆ, ಭಗವಂತ ಯಾರು ಮತ್ತೆ ಯಾರು ಆರಾಧನೆ ಮಾಡ್ಬೇಕು ಅಂತ ಹೇಗೆ ನಾವು ಶಾಸ್ತ್ರದ ಮೂಲಕ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಕೇವಲ ನಮ್ಮ ಭಾಗವತ ಮೂಲಕ ಅಂತ ಹೇಳ್ಬಿಟ್ಟು ತಿಳಿಸ್ಕೊಳ್ಳೋದಕ್ಕೆ ಒಂದು ಶ್ಲೋಕ ಇದೆ. ಆರಾಧ್ಯ ಭಗವಾನ್ ವ್ರಜೇಶ ತನಯ ತದ್ಧಾಮ ವೃಂದಾವನಂ ರಮ್ಯ ಕಾಚಿತುಪಾಸನ ವ್ರಜವಧೂರ್ ವರ್ಗೇಣ ಯಾ ಕಲ್ಪಿತ ಶ್ರೀಮದ್ ಭಾಗವತಂ ಪ್ರಮಾಣಮಮಲಂ ಪ್ರೇಮ ಪುಮಾರ್ತೋ ಮಹಾನ್ ಶ್ರೀ ಚೈತನ್ಯ ಮಹಾಪ್ರಭುರ್ಮತಮಿದಂ ತತ್ರಾದರೋ ನ ಪರಃ. ಸೊ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಂತ ಹೇಳಿದ್ರೆ ಕೇವಲ ಶ್ರೀಮದ್ ಭಾಗವತ ಮೂಲಕ ತಿಳ್ಕೊಳ್ಬಹುದು. ಯಾರಿದನ್ನ ಹೇಳಿದಿರೋದು, ಪ್ರಮಾಣ ಯಾರು ಮಾಡಿರೋದು, ಇದನ್ನ ಯಾರು ಪ್ರೂವ್ ಮಾಡಿದ್ದಾರೆ, ನಮ್ಮ ಚೈತನ್ಯ ಮಹಾಪ್ರಭುಗಳು. ಸೊ ನಾವು ಆರಾಧನೆ ಮಾಡ್ಬೇಕಾಗಿರೋಂಥದ್ದು ಯಾರನ್ನ, ಭಗವಾನ್ ವ್ರಜೇಶ ತನಯನನ್ನ. ಸೊ ಆ ವ್ರಜೇಶ ತನಯನಾದಂತಹ ಆ ಶ್ಯಾಮ ಸುಂದರ ನಮಗೆ ಯಾವಾಗ್ಲೂ ಭಗವಂತನನ್ನ ಸ್ಮರಣೆ, ತನ್ನನ್ನ ನಾವು ಯಾವಾಗ್ಲೂ ಸ್ಮರಣೆ ಮಾಡ್ತಾ ಇರೋಂತ ಅವಕಾಶಗಳನ್ನ ಕೊಡ್ಲಿ. ಆತನ ನಾಮ ರೂಪ ಗುಣ ಲೀಲೆಗಳನ್ನ ಹೀಗೆ ನಾವು ಯಾವಾಗ್ಲೂ ವರ್ಣಿಸುತ್ತಾ ಭಗವಂತನನ್ನ ಸ್ಮರಣೆ ಮಾಡ್ತಾ ಆತನ ಸೇವೆಯಲ್ಲಿ ಲೀನನಾಗಿರೋ ತರ ಅವಕಾಶಗಳನ್ನ ನಾವು ಕೊಡ್ಲಿ, ಮನಸ್ಸನ್ನ ಕೊಡ್ಲಿ ಅಂತ ನಾವು ಸದಾ ಬೇಡ್ಕೊಳ್ತಾ ಇರೋಣ. ಸೊ ಇದೆಲ್ಲ ತುಂಬಾ ಸುಲಭನ, ತುಂಬಾ ಕಷ್ಟ ಅಲ್ವಾ? ಯಾಕಂದ್ರೆ ಭಗವಂತನ ಎಲ್ಲ ಲೀಲೆಗಳನ್ನ ಅರ್ಥಕೊಳ್ಬೇಕು ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ. ಯಾಕಂದ್ರೆ ಭಗವಂತ ಹೇಳ್ತಾರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೊ ಅರ್ಜುನ. ಸೊ ಹಾಗಾಗಿ ಭಗವಂತನನ್ನ ಅರಿತುಕೊಳ್ಳೋದಕ್ಕೆ ಎಲ್ಲರಿಗೂ ತುಂಬಾ ಸುಲಭ ಸಾಧ್ಯ ಅಲ್ಲ, ಆದ್ರೆ ಭಕ್ತರ ಒಂದು ಸಂಘದಲ್ಲಿದ್ರೆ ನಾವು ತಿಳ್ಕೊಳ್ಬಹುದು. ಆಯ್ತಾ? ಸೊ ಎಷ್ಟು ಪಾಯಿಂಟ್ಸ್ ಅನ್ನ ಹೇಳಿದೀರಿ ಗೊತ್ತಿಲ್ಲ, ಸಮಯ ಆಗೋಯ್ತು ಅಂತ ಪ್ರಭು ನನಗೆ ಇಲ್ಲಿ ಇಟ್ಟುಕೊಡ್ತಾ ಇದ್ದಾರೆ. ಕಡೆಗೆ ನಾವು ಎರಡು ಒಂದು ಬರ್ಕೊಂಡಿದೆ ಒಂದು ಕನ್ಕ್ಲೂಷನ್ ನ ತಿಳ್ಕೊಳ್ಳೋಣ. ಏನಂತ ಹೇಳಿದ್ರೆ, ಒಂದು, ಕೃಷ್ಣ ಸರ್ವೋತ್ತಮ ದೇವೋತ್ತಮ ಪರಮ ಪುರುಷ, ಅವನ ಗುಣಗಳು ಕೂಡ ದಿವ್ಯವಾಗಿರೋದು ಅಂತ ನಾವು ತಿಳ್ಕೊಂಡ್ವಿ. ಸೊ ಅವನ ನಾಮ ರೂಪ ಗುಣ ಲೀಲೆ ಎಲ್ಲವೂ ಕೂಡ ದಿವ್ಯವಾಗಿರುವಂತದ್ದು. ಸೊ ಅಂದ್ರೆ ಕೃಷ್ಣ ಇಸ್ ಅ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಥೆ ಆಯ್ತು. ಎರಡನೇದಾಗಿ, ಭಗವಂತನ ಸೇವೆಯಲ್ಲಿ ಯಾರು ತೊಡಗಿರ್ತಾರೋ, ಯಾವ ರೀತಿಯಲ್ಲಾದರೂ ತೊಡಗಿದ್ದರೂ ಕೂಡ ಅಂತಿಮ ಸಮಯದಲ್ಲಿ ಭಗವಂತನ ಸ್ಮರಣೆಯಲ್ಲಿ ನಾವು
ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಆಚಾರದ ಮೂಲಕ ತಿಳ್ಕೊಂಡಿದ್ದೀವಿ ಅಲ್ವಾ. ಇಂಥ ಮಹಾಜನ ನಮ್ಮ ವಿಷ್ಣು ಪಿತಾಮಹರಂತ ಮಹಾಜನ ಕೂಡ ಅವರ ಸ್ಮರಣೆ ಮಾಡ್ತಾ ನಮಗೆ ಈ ಉದಾಹರಣೆ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಅಲ್ಪಜ್ಞಾನಿ ಆದ್ರೂ ಕೂಡ ಭಾವಾರ್ಥವನ್ನ ಓದ್ಬಿಟ್ಟು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇಷ್ಟು ಮಾತ್ರ ಹೇಳೋದಕ್ಕೆ ನನ್ನ ಶಿಕ್ಷಾ ಗುರುಗಳು ಕೂಡ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಏನಾದ್ರೂ ತಪ್ಪಿದ್ರೆ ಇದು ಕೇವಲ ನನ್ನ ಅಜ್ಞಾನದಿಂದ ಅಂತ ತಿಳ್ಕೊಂಡು ಕ್ಷಮಿಸಿ. ಏನಾದ್ರೂ ಒಳ್ಳೇದು ನಿಮ್ಗೆ ಮನಸ್ಸಿಗೆ ತೃಪ್ತಿಯನ್ನು ಕೊಟ್ಟಿದ್ದಾದ್ರೆ ಅದು ಭಗವಂತನ, ನಮ್ಮ ಆಚಾರ್ಯರ, ನಮ್ಮ ಶಿಕ್ಷಾ ಗುರುಗಳ ದಯೆಯಿಂದ ಮಾತ್ರ ಅಂದ್ಕೊಳ್ತಾ ಎಲ್ಲ ಕ್ರೆಡಿಟ್ ಅವ್ರಿಗೆ ಸೇರ್ಬೇಕು ಅಂತ ಹೇಳಿ ನನ್ನ ಚರ್ಚೆ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ್. ಖಂಡಿತ ಖುಷಿ ಆಯ್ತು ಮಾತಾಜಿ, ಯಾಕಂದ್ರೆ ಒಂದೇ ಸಲಿ ಯಾರ ಮಿಸ್ ಮಾಡಿದ್ರು 11 ಶ್ಲೋಕದ ಸಾರಾಂಶವನ್ನು ಕೊಟ್ರಿ. ಮತ್ತೆ ಇವತ್ತಿನ ವರ್ಸಲ್ಲೂ ತುಂಬಾ ಚೆನ್ನಾಗಿ ಹೇಳಿ, ಎಸ್ಪೆಷಲಿ ದಟ್ ಗೋಪಾಲ ಬಾಲ, ವೃಂದಾವನ ಗೋಪಾಲ ಬಾಲ ಅಂಡ್ ಕುರುಕ್ಷೇತ್ರದ ಪಾರ್ಥ ಸಾರಥಿ, ಅದರ ಅರ್ಥ ಹೇಳಿ ಅದನ್ನ ಕನ್ಕ್ಲೂಷನ್ ಮಾಡಿದ್ವಿ. ಎಸ್ಪೆಷಲಿ ದಟ್ point of mountain analogy. I am reminded our Guru Maharaj used to always use a train analogy. Durudinda banda train tumba sundaravagiತ್ತು. I mean, it's a very funny because Guru Maharaj says last when you see the train, when you see chai, honey chai, all that. So especially the conclusion of how glorious our parampara is by naming 2 of the exalted devotees ಹೇಳಿದ್ದು. It's amazing about Gopal Krishna Maharaj and how almost they also are doing the same which Bhishma Dev did in our parampara. So I don't know whether I'm right by comparing it that way. Thank you, Mataji. Hare Krishna. Thank you so much. Thank you, Mataji, for your nice comments. Any corrections, please let me know. No corrections. You also have explained about the difference between Brahmeti, Paramatmeti, Bhagavaneti, Shabdati. So if anybody chants the holy name of the Lord, following the regulated principles under the guidance of the Guru, automatically he will have a Bhagavan realization straight away. Just like Bhagavan realization is like entering it into a 100-story building, lift, then straight away it will take us. But whereas Brahmeti, Paramatmeti, it's just like Brahmeti is like we are climbing up steps. Paramatmeti, somewhat jumping or leaping over the steps. But Bhagavan, it's a straight away lift. Yeah, so in this way, Guru Maharaj also has given, as Rajinath Prabhu was mentioning, chai, 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 the train analogy. The person who travels inside the train, he comes to know what is the train, who are all the passengers, what is the engine, he will come to know. But being far away from the train, it's not possible for us to understand. We can only visualize. Okay, so like that, you have taken us, Mataji, very many other examples also. So in a short period, you have prepared to the best of your level. So we thank you very much for your nice class. So we hope to hear more and more from you. Hare Krishna. Thank you so much, Prabhu. Okay, so any questions, you are welcome for a couple of minutes. Bhagavata speakers are, they are all exalted and absorbed. They are going beyond the time. So I would humbly request them to stop at 6:40. 6:40 to 6:45, we will take announcements. Then we have to, Matajis have to prepare Bhoga for the Lord. Prabhujis have to go for offices and business premises. So stick to your timing, all of us, including me. Okay. Mataji, our last shloka reference ಏನತ್ತು? ಭಾಗವತ ಮಮಲಂ. Yes, Prabhu, ನಾ ಕಳಿಸ್ಕೊಡ್ತೀನಿ ಪ್ರಭು. ಆಯ್ತು, ಥ್ಯಾಂಕ್ ಯು. ಆರಾಧ್ಯ ಭಗವಾನ್ ಅದೇ ಅಲ್ವಾ ಪ್ರಭು? ಹರೇ ಕೃಷ್ಣ ಮಾತಾಜಿ, ಚೆನ್ನಾಗ್ ಮಾಡಿದ್ರಿ ಮಾತಾಜಿ ಕ್ಲಾಸ್. ಮತ್ತೆ ಭೀಷ್ಮಾಚಾರ್ಯರು ಬಾಣಗಳ ಮೇಲೆ ಮಲಗಿದ್ದ ಕೃಷ್ಣನ ನೆನ್ಕಣ ಬಗ್ಗೆ, ಕೃಷ್ಣ ಲೀಲೆಗಳ ನೆನ್ಕಣ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಮತ್ತೆ
16 ಶ್ಲೋಕ ಹೇಳಿದ್ರೆ ಅದೆಲ್ಲ ಚೆನ್ನಾಗೇ ಇತ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ಕೃಷ್ಣ ಸೇವೆ ಹೆಂಗ್ ಮಾಡ್ಬೇಕು, ದೇವ್ರನ್ನ ಹೆಂಗ್ ನೆನ್ಕೊಬೇಕು ಅನ್ನೋದು ಚೆನ್ನಾಗಿ ಮನದಟ್ಟು ಮಾಡ್ಕೊಟ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಪ್ರೇಯರ್ಸ್ಗೆ ಧನ್ಯವಾದಗಳು. Okay, today's Prabhupada quote I am reading out, very important. 6th May. Every disciple should always remain busy in so many work in Krishna. We shall not allow to remain vacant our mind. And if the mind is always filled up with Krishna consciousness activities, there is no chance of Maya to sit on the mind and force us to act under her spell. Letter to Mukunda, May 6, 1968. Srila Prabhupada ki jai. So 19th May is Ekadasi, and that day we have cooking service. So I have informed you well in advance. Please block your date and get ready for Ekadasi Bhoga preparations on 19th May. Okay, in between we have our temple Brahmotsava, and Akshaya Tritiya is also coming up, and Narsimha Chaturdasi, they all auspicious. That is on 22nd May it is coming up. So we need to gear up and prepare for all these festivals. And we may have 2 to 3 days Brahmotsava celebrations in the temple, because that is our temple anniversary. So we will keep you updated in this week itself. So I keep it open for all your announcements if you have any. Hare Krishna. ಹರೇ ಕೃಷ್ಣ ಮಾತಾಜಿ. Hare Krishna. ಮಾತಾಜಿ, ನೀವು ಕೃಷ್ಣ ಅಳ್ತಾರೆ ಅನ್ನೋದು ನನ್ಗೆ ಗೊತ್ತೇ ಇರ್ಲಿಲ್ಲ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರೆ. ಆಮೇಲೆ ಮಾತಾಜಿ, ಅವರು ಭೀಷ್ಮ ಪಿತಾಮಹ ಕೃಷ್ಣ ಹಂಗೆ ಇದ್ರಲ್ವಾ ಮಾತಾಜಿ? ಅವರು ಅದೇ ಇದು ಸಾರಥಿಯಾಗಿ ಅಲ್ಲೇ ಇದ್ರಲ್ವಾ ಮಾತಾಜಿ? ಮತ್ತೆ ಅವ್ರನ್ನ ಏನಕ್ಕೆ ನೆನೆದ್ರು ಮಾತಾಜಿ ಅವರು? ಮಾತಾಜಿ ಇನ್ನೊಂದ್ಸಲ ರಿಪೀಟ್ ಮಾಡಿ ನಿಮ್ ಪ್ರಶ್ನೆ. ಮಾತಾಜಿ, ಭೀಷ್ಮ ಪಿತಾಮಹ ಅಲ್ಲೇ ಭೀಷ್ಮ ಪಿತಾಮಹ ಕೃಷ್ಣ ಸಾರಥಿಯಾಗಿ ಅಲ್ಲೇ ಇದ್ರಲ್ವಾ ಮಾತಾಜಿ? ಅವ್ರ ಎದುರುಗಡೆ ಸಾರಥಿಯಾಗಿ ಅದೇ ರೂಪದಲ್ಲಿ ಭೀಷ್ಮ ಪಿತಾಮಹರಿಗೆ ಪ್ರಕಟ ಆದ್ರು. ಹೌದು, ಅವರು ಅದೇ ತರ ನೆಂದಿದ್ದಲ್ವಾ ಮಾತಾಜಿ? ಹೌದು ಮಾತಾಜಿ. ಮತ್ತೆ ಅವರು ಅಲ್ಲೇ ಇರ್ಬೇಕಾದ್ರೆ ಅವರು ಕಣ್ಣೆದುರುಗಡೆನೆ ಕಾಣಿಸ್ತಾ ಇದ್ರಲ್ವಾ ಮಾತಾಜಿ ಕೃಷ್ಣ? ಆಜ್ಞಾಪಿಸಿದ್ರಲ್ಲ ಕೃಷ್ಣ, ಇಲ್ಲೇ ನಿಂತ್ಕೊ, ನಾನು ಈಗ ನನ್ನ ಈ ಉಸಿರನ್ನ ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆದೇಶಿಸಿದ್ರು. ಹೌದು, ಅದಕ್ಕೋಸ್ಕರ ಅಲ್ಲೇ ನಿಂತ್ರು. ಥ್ಯಾಂಕ್ ಯು ಮಾತಾಜಿ. ತುಂಬಾ ಚೆನ್ನಾಗಿ ಪಾರ್ಥ ಸಾರ್ಥಿಯಾಗಿ ನಿಂತಂತ ಕೃಷ್ಣನಿಗೂ ವ್ರಜಗೋಪಿಕೆಯರು ಪೂಜಿಸಂತ ಶ್ಯಾಮ ಸುಂದರನಿಗೆ ಏನು ವ್ಯತ್ಯಾಸ ಇಲ್ಲ. ಅವರೇ ಇಲ್ಲಿ ಪ್ರಕಟ ಆಗಿದ್ದಾರೆ ನನ್ ಮುಂದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಯಾವುದೇ ದ್ವಂದ್ವಗಳಿಲ್ಲ. ಎಲ್ಲರಲ್ಲಿ ಪರಮಾತ್ಮನಾಗಿದ್ರು ಕೂಡ ಭಗವಂತ ಒಬ್ಬನೇ, ಕೃಷ್ಣ ಅಷ್ಟೇ. ಥ್ಯಾಂಕ್ ಯು ಮಾತಾಜಿ.